ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಅನೇಕ ಸಂದೇಹಗಳಿಗೆ ಉತ್ತರಗಳನ್ನು, ಸಮಾಧಾನಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ತಾವೆಲ್ಲರೂ ತಿಳಿದುಕೊಳ್ಳುತ್ತಿದ್ದೀರೆಂಬುದಾಗಿ ನಾವು ಬಯಸ್ತಿದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸಿ, ಈ ಕಾರ್ಯಕ್ರಮದ ಮೂಲಕ ಅನೇಕರು ಬಲ ಹೊಂದುವಂತೆ, ಅನೇಕರು ಸತ್ಯವನ್ನು ತಿಳಿದುಕೊಳ್ಳುವ ಹಾಗೆ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ. ಪ್ರಿಯರೇ, ಈ ದಿನದಲ್ಲೂ ಒಂದು ಸಂದೇಹ ಅಥವಾ ಒಂದು ಪ್ರಶ್ನೆ, ಕ್ರೈಸ್ತರಾದಂಥ ನಾವು ಅರಿತುಕೊಳ್ಳಬೇಕಾಗಿರುವಂಥ, ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ಸಂಗತಿಯ ಮೂಲಕವಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಅದು ಏನು, ಹೇಗೆ, ನಾವು ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯಗಳೇನು ಎಂಬಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಮಧ್ಯದಲ್ಲಿ ದೈವ ಸೇವಕರು ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳೋಣ. ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಾ, ಕರ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುತ್ತಾ ಅನೇಕರನ್ನು ದೇವರಲ್ಲಿ ನಿಲ್ಲಿಸಿ ದೇವರ ರಾಜ್ಯ ಭಾರವನ್ನು ಹೊತ್ತುಕೊಂಡು ತಿರುಗುತ್ತಿರುವಂಥವರು ನಮ್ಮ ಬದಲಿ ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳೋರಾಗಿರೋಣ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ವ್ಯವಸ್ಥಾಪಕರು, ಫೌಂಡರ್ ಆಗಿರುವಂಥ ಸಿ ರಾಮು ಅಂಕಲ್ ಅವರು ನಮ್ಮ ಬದಲಿ ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲನೇದಾಗಿ ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು ವಿಲ್ಸನ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀಪ್ಪ ನೀವು? ಫೈನ್, ತುಂಬ ಚೆನ್ನಾಗಿದೆ ಅಂಕಲ್. ಇವಾಗ ಒಂದು ಸಂದೇಹ, ಒಂದು ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಎಂಬಂಥ ಕಾರ್ಯಕ್ರಮ ನಡೀತಾ ಇದೆ. ಹೌದು. ಅಂದರೆ ಎಲ್ಲರ ಮನೆಗಳಲ್ಲೂ ಒಂದು ಸ್ಟಿಕ್ಕರನ್ನು ಅಂಟಿಸ್ತಿದ್ದಾರೆ. ಹೌದು. ಅಂಟಿಸುತ್ತಾ ಅಂದರೆ ಅವರು ಯಾವ ಪಟ್ಟಿಗೆ ಸೇರ್ತಾರೆ, ಅಂದರೆ ಅವರ ಪೂರ್ತಿ ವಿವರಣೆ ತೆಗೆದು, ಹೌದು, ಯಾವ ಜಾತಿಗೆ ಸೇರಿದವರು, ಯಾವ ಜಾತಿ. ಹೌದು, ಈ ವಿಚಾರ ನಡೀತಾ ಇದೆ. ಎಲ್ಲ ಸದಸ್ಯರನ್ನು ಅವರು ಇನ್ಕ್ಲೂಡ್ ಮಾಡಿ, ಹೌದು, ಅವರು ಯಾವ ಜಾತಿ, ಯಾವ ಕುಲ, ಯಾವ ಮತ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಅವರನ್ನೊಂದು ಪಟ್ಟಿ ಮಾಡುವಂಥದ್ದು ನಡೀತಾ ಇದೆ. ಹೌದು. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನಂತಂದರೆ, ಕ್ರೈಸ್ತರಾದಂಥ ನಮಗೆ ಈ ಜಾತಿ ಜನಗಣತಿ ಎಂಬಂಥ ಈ ಕಾರ್ಯಕ್ರಮದ ಮೂಲಕವಾಗಿ ಬರುವಂಥ ಪ್ರಯೋಜನಗಳೇನಾದರೂ ಇದ್ದಾವ? ಆಗುವಂಥ ಪ್ರಯೋಜನವೇನಾದರೂ ಇದೆಯಾ? ಒಂದು. ಎರಡನೇದು, ತುಂಬ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಇದರಲ್ಲಿ ಪಟ್ಟಿ ಆಗಬೇಕಂದ್ರೆ ಕ್ರೈಸ್ತರಿಗೆ ಪ್ರತ್ಯೇಕವಾಗಿ, ಹೌದು, ಪಟ್ಟಿ ಆಗಬೇಕಂದ್ರೆ ತುಂಬ ಜನ ಕುರುಬ ಕ್ರೈಸ್ತರು, ಹೌದು, ಲಿಂಗಾಯತ್ ಕ್ರೈಸ್ತರು, ಈ ರೀತಿ ಬೇರೆ ಬೇರೆ ಜಾತಿ ಕ್ರೈಸ್ತರು ಎಂಬುದಾಗಿ, ಹೌದು, ತಮ್ಮನ್ನು ತಾವು ವಿಂಗಡಿಸಿಕೊಂಡಿದ್ದಾರೆ. ಹಾಗೆ ಅದನ್ನು ಪಟ್ಟಿ ಮಾಡಬೇಕೆಂಬುದಾಗಿ ಕೂಡ ತಿಳಿಸ್ತಾ ಇದ್ದಾರೆ. ಹೌದು, ಜಾತಿ ಜನಗಣತಿ ಎಂಬಂಥ ಈ ಕಾರ್ಯಕ್ರಮದಲ್ಲಿ. ಆದರೆ ಅದರಲ್ಲಿ ನಾವು ಪಟ್ಟಿ ಆಗಬೇಕು ಅಂತಂದರೆ, ಅಥವಾ ಮೆನ್ಷನ್ ಆಗಬೇಕು ಅಂತಂದರೆ, ಹೇಗೆ ನಮ್ಮನ್ನು ನಾವು ನಮೂದಿಸಿಕೊಳ್ಳಬೇಕು? ಯಾಕೆಂದರೆ ನಾವು ಆತ್ಮೀಕವಾಗಿಯೂ ಈ ಲೌಕಿಕವಾಗಿಯೂ ತೊಂದರೆಗಳಾಗದಂತೆ ಹೇಗೆ ನಾವು ಕ್ರೈಸ್ತರಾಗಿ ಅದರಲ್ಲಿ ನಮೂದಿಸಿಕೊಳ್ಳಬೇಕು ಎಂಬಂಥ ವಿಷಯವನ್ನು, ಆ ಮಾಹಿತಿ ನಮಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಿದ್ದೇನೆ. ಖಂಡಿತ. ಮೊಟ್ಟ ಮೊದಲು ಆತ್ಮೀಯರೆಲ್ಲರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವಿಲ್ಸನ್, ನಿಮಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಜ, ಈಗಿನ ಒಂದು ಕಾಲದಲ್ಲಿ ಜಾತಿ ಜನಗಣತಿ ಎಂಬ ಕಾರ್ಯಕ್ರಮದ ಮೂಲಕ ಎಲ್ಲ ಸಮಾಜದವರ ಮಧ್ಯದಲ್ಲಿ ಟೀಚರ್ಸ್ರವರು ಹೋಗಿ ವಿಚಾರ ಮಾಡುವಂಥದ್ದು, ಇದು ಸರ್ಕಾರದ ಮೂಲಕ ನೇಮಿಸಲ್ಪಟ್ಟಿರುವಂಥದ್ದು. ಸರ್ಕಾರದ ಮೂಲಕ ನೇಮಿಸಲ್ಪಟ್ಟಿದೆ. ವಿಚಾರ ಮಾಡ್ತಾ ಇದ್ದಾರೆ, ಬರೆಸ್ಕೊಳ್ತಾ ಇದ್ದಾರೆ. ನೀವು ಯಾವ ಜಾತಿಗೆ ಸಂಬಂಧಪಟ್ಟವರು, ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು, ಏನು ಕೆಲಸ ಮಾಡ್ತಾಯಿದ್ದೀರಾ, ಆಮೇಲೆ ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ, ಇವೆಲ್ಲ ಕೂಡ ವಿಚಾರ ಮಾಡಿ ಬರೆದುಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಎರಡನೇದಾಗಿ, ನಮ್ಮ ಕ್ರೈಸ್ತರ ವಿಷಯದಲ್ಲಿ ಬಂದಾಗ ಸ್ವಲ್ಪ ಹೊರಗಡೆ ಗೊಂದಲ ಇದೆ. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ಟೋಟಲ್ ಈ ಜಗತ್ತಿನಲ್ಲಿ ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ಅವ್ರು ಏನಾಗ್ತಾರಂದರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರು ಕೂಡ ಕ್ರೈಸ್ತರಾಗ್ತಾರೆ. ಅದು ಹೃದಯಪೂರ್ವಕದಿಂದ ಯಾರು ಹಿಂಬಾಲಿಸ್ತಾರೋ ಅವರು ಕ್ರೈಸ್ತರಾಗಿ ಕರೆಯಲ್ಪಡ್ತಾರೆ. ಬೈಬಲ್ ಪ್ರಕಾರ ಕ್ರೈಸ್ತರಾಗಿ ಕರೆಯಲ್ಪಡಬೇಕಾದ್ರೆ ಮೊದಲನೇದಾಗಿ ದೇವರನ್ನು, ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ತಿಳಿದುಕೊಂಡು ಆಮೇಲೆ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ಪಡ್ಕೊಂಡಾಗ ಅವರು ಕ್ರೈಸ್ತರಾಗಿ ಕರೆಯಲ್ಪಡ್ತಾರೆ. ಓಕೆ. ಕ್ರೈಸ್ತರು ಎಂಬ ಪದಕ್ಕೆ ಅರ್ಥ ಏನಪ್ಪ ಅಂದರೆ ಅಭಿಷೇಕಿಸಲ್ಪಟ್ಟವರು ಅಂತ, ಅಂದರೆ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವರು ಅಂತ. ಕ್ರೈಸ್ತರೆಂಬ ಪದದ ಅರ್ಥ, ಕ್ರೈಸ್ತರು ಎಂಬ ಪದಕ್ಕೆ ಅರ್ಥ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವರು, ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು. ಓಕೆ. ಇದು ಜಾತಿ ಅಲ್ಲ, ಇದು ಕುಲನೂ ಅಲ್ಲ, ಇದು ಮತನೂ ಅಲ್ಲ. ಜಾತಿ ಅಲ್ಲ,
ಕುಲ ಅಲ್ಲ, ಮತನೂ ಅಲ್ಲ. ಜಾತಿಗೆ ಅರ್ಥ ಬೇರೆ ಇದೆ, ಕುಲಕ್ಕೆ ಅರ್ಥನೂ ಬೇರೆ ಇದೆ, ಮತಕ್ಕೂ ಅರ್ಥನೂ ಬೇರೆ ಇದೆ. ಹೌದಂಕಲ್, ಇದ್ರ ಬಗ್ಗೆನೂ ಕೂಡ ಕೇಳಬೇಕು ಅಂತಿದ್ದೆ. ಕೇಳಿದ್ದೀರಿ. ಓಕೆ, ಅದು ಮಾತಾಡೋಣ. ಎಸ್, ಹೌದಾ. ಈ ಜಾತಿ, ಕುಲ, ಮತ, ಧರ್ಮ ಇದ್ರ ಬಗ್ಗೆ ಮಾತಾಡೋಣ. ಇವಾಗ ಏನಪ್ಪ ಅಂದರೆ, ಮೊದಲನೇದಾಗಿ ಇದು ಅಲ್ಲ, ಅಂದರೆ ಜಾತಿ ಕುಲ ಮತ ಅಲ್ಲ, ಇದು ಮಾರ್ಗ ಇದು. ಓಕೆ. ಎರಡನೇದಾಗಿ ನಮ್ಮ ಕ್ರೈಸ್ತ ಸಮಾಜಕ್ಕೆ ಮನೆ ಮನೆಗೆ ಬಂದಾಗ ಧೈರ್ಯವಾಗಿ ನಾವು ಬರೆಸ್ಬೋದು. ಏನಂತ ನಾವೇನಾಗಿದ್ದೀವಿ, ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ ಈ ಲೋಕದ ರೀತಿಯಲ್ಲಿ ಅನೇಕ ಕುಲಗಳು, ಜಾತಿಗಳು, ಇಲ್ಲ ಮತಗಳು, ಹೀಗೆ ಒಂದು ಗುಂಪಿನಲ್ಲಿ ನಾವು ಸೇರಿರ್ತೀವಿ. ಯಾವುದೋ ಒಂದು ಗುಂಪು, ಒಂದು ಜಾತಿ ಅಂತ, ಇಲ್ಲಾಂದ್ರೆ ಒಂದು ಮತ ಅಂತ, ಇಲ್ಲ ಒಂದು ಧರ್ಮ ಅಂತ ಹೇಳಿ ಒಂದರಲ್ಲಿ ನಾವು ಸೇರಿದ್ದೀವಿ. ಅಲ್ಲಿಂದ ನಾವು ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ, ಅಂದರೆ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ಬಂದಿದ್ದೀವಿ. ಹೌದು. ಬಂದಿರುವುದರಿಂದ ಇವಾಗ ತುಂಬ ಜನ ಕುರುಬ ಕ್ರೈಸ್ತರು ಎಂದು, ಬ್ರಾಹ್ಮಣ ಕ್ರೈಸ್ತರು ಎಂದು, ಆಮೇಲೆ ಲಿಂಗಾಯತ ಕ್ರೈಸ್ತರು ಎಂದು, ಇಲ್ಲಾಂದರೆ ನೇಕರರು ಕ್ರೈಸ್ತರೆಂದು, ಈ ರೀತಿ ಬರೆಸ್ಬೇಕಾ ಬರೆಸ್ಬಾರ್ದು ಅಂತೇಳಿ ಹೊರಗಡೆ ತುಂಬ ಗೊಂದಲ ಇದೆ. ಹೌದು. ಒಂದು ವೇಳೆ ಆಪ್ಷನ್ ಇದ್ದರೆ, ಬರೆಸುವಂಥ ಅವಕಾಶ ಇದ್ದರೆ, ನಾವು ಕ್ರೈಸ್ತರಂತ ನಾವು ಬರೆಸ್ಕೊಳ್ಬೇಕು. ಓಕೆ. ಮೊಟ್ಟ ಮೊದಲೇನೆಂದರೆ, ನಾವು ಕ್ರೈಸ್ತರು ಅಂದರೆ ಕ್ರಿಸ್ತನ ಹಿಂಬಾಲಕರು. ಕ್ರೈಸ್ತರಂದರೆ ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನಿಗೋಸ್ಕರ ನಾವು ಪ್ರತಿಷ್ಠಿಸಲ್ಪಟ್ಟವರು, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವರು. ಇದು ಜಾತಿಯಲ್ಲ ಅಂತೇಳಿ ನಾನು ಹೇಳಿದ್ದೀನಿ. ಓಕೆ. ಇದರಲ್ಲಿ ಪಟ್ಟಿ ಮಾಡಿ ಅಂದಾಗ, ಯಾಕೆಂದರೆ ನಾವು ಸರ್ಕಾರಕ್ಕೆ ನಾವು ಒಳಪಡಬೇಕಾಗತ್ತೆ. ಮೊಟ್ಟ ಮೊದಲು ದೇವರ ಸರ್ಕಾರ ಇದೆ, ದೇವರ ಕಾನೂನು, ದೇವರ ಕಾನೂನಿಗೆ ಒಳಪಡಬೇಕು. ಎರಡನೇದಾಗಿ ಸರ್ಕಾರಕ್ಕೂ ಕೂಡ ನಾವು ಒಳಪಡಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಬಂದಾಗ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಬೇಕಾಗತ್ತೆ. ಓಕೆ. ನಾವು ಏನು ಮುಂಚಿತವಾಗಿ ಏನಾಗಿದ್ದೀವಿ, ಅಂದರೆ ಯಾವ ಕುಲದಲ್ಲಿ, ಜಾತಿಯಲ್ಲಿ ಇದ್ದೀವಿ. ಇವಾಗ ಯೇಸು ಕ್ರಿಸ್ತರು ನಂಬಿದ ಮೇಲೆ ಅದು ಬೇಕಾ ಬೇಡವಾ, ಇವೆಲ್ಲ ವಿಚಾರ ಮಾಡಿ ಸಂಪೂರ್ಣ ಹೃದಯದಿಂದ ನಾವು ಕ್ರೈಸ್ತರಂತ ಬರೆಸ್ಬೇಕು. ಓಕೆ. ಅಂದರೆ ನಮ್ಮ ಬಳಿಗೆ ಅವರು ಪಟ್ಟಿ ಮಾಡೋದಕ್ಕೆ ಕೇಳೋದಕ್ಕೆ ಬಂದಾಗ ನಮ್ಮ ಹಿಂದಿನ ಪರಿಸ್ಥಿತಿ, ಇವಾಗಿರುವಂಥ ಸಿಚುವೇಶನ್ ಏನಿದೆ ಎಲ್ಲವೂ ಹೇಳಬೇಕು. ಖಂಡಿತವಾಗಿ. ಇವಾಗ ನಾವು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೀವ, ಖಂಡಿತವಾಗಿ ನಾವು ದೇವರ ಪ್ರಜೆಗಳು ಕ್ರೈಸ್ತರಂತ ಬರೆಸ್ಬೇಕು. ಓಕೆ. ಆಮೇಲೆ ಅವ್ರು ಕೆಲವು ಮಾಹಿತಿಗಳನ್ನು ಕೇಳಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಓಕೆ. ಓಕೆ. ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ ಯಾವ ಧರ್ಮದಲ್ಲಿದ್ದಿರಿ ಅಥವಾ ಯಾವ ಕುಲದಲ್ಲಿದ್ದಿರಿ, ನಿಮ್ಮ ಜಾತಿ ಏನಂತ ಒಂದು ವೇಳೆ ಕೇಳಿದ್ರೆ ಅದನ್ನು ಕೂಡ ನೇರವಾಗಿ ಹೇಳ್ಬೋದು. ಓಕೆ. ತಪ್ಪೇನಿಲ್ಲ. ಓಕೆ. ಬರೆಸೋದ್ರಿಂದ ತಪ್ಪೇನಿಲ್ಲ. ನಾವು ಖಂಡಿತವಾಗಿ ದೇವರನ್ನ ನಂಬಿಕೊಂಡಾಗ ಖಂಡಿತವಾಗಿ ಜನರ ಮಧ್ಯದಲ್ಲಿ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಓಕೆ. ಒಪ್ಪಿಕೊಳ್ಬೇಕಾಗತ್ತೆ. ಅಲ್ಲಿ ಹೆಸರು ಮೆನ್ಷನ್ ಮಾಡಲೇಬೇಕಾಗತ್ತೆ. ಮಾಡೋದರಿಂದ ಏನಪ್ಪ ಅಂತಂದರೆ, ಈ ಲೋಕದಲ್ಲಿ ಏನಪ್ಪ ಅಂದರೆ ಸಮಾಜದಲ್ಲಿ ನಾವು ಗುರುತಿಸ್ಕೊಳ್ಳೋದು, ಈ ಸಮಾಜದಲ್ಲಿ ನಾವು ಇಂಥ ಸಮಾಜದವರು ಅಂದರೆ ಕ್ರೈಸ್ತ ಸಮಾಜದವರ ಅಥವಾ ಹಿಂದೂ ಸಮಾಜದವರ ಅಥವಾ ಮುಸ್ಲಿಮ್ಸ್ ಸಮಾಜದವರ ಅಥವಾ ಬೌದ್ಧ ಸಮಾಜದವರ, ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಅಂತೇಳಿ ನಾವು ಗುರುತಿಸಿಕೊಳ್ಳೋದಕ್ಕೆ ಇದು ಜಾತಿ ಜನಗಣತಿ ಎನ್ನುವಂಥದ್ದು ನಡೀತಾ ಇದೆ. ಓಕೆ. ಓಕೆ. ಅದು ಕೂಡ ಸರ್ಕಾರದವರು ಈ ಸಮಾಜದಲ್ಲಿ ಒಳ್ಳೆ ಪರಿಪಾಲನೆ ಮಾಡಬೇಕು, ಒಳ್ಳೆ ಸೇವೆ ಮಾಡಬೇಕು, ಅವ್ರ ಕಷ್ಟ ಸುಖ ತಿಳಿದುಕೊಂಡು, ಆಮೇಲೆ ಯಾವ ಜಾತಿಗೆ ಸಂಬಂಧಪಟ್ಟವರು ಇವರು, ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು ಇವರು ಅಂತೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಒಳ್ಳೆಯ ಆಲೋಚನೆಯಿಂದ ಇದು ನಡೀತಾ ಇದೆ. ಅದು ಯಥಾರ್ಥವಾಗಿ ಮುಂದೆ ಹೋದರೆ ಪರವಾಗಿಲ್ಲ. ಭವಿಷ್ಯದಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ. ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಆಲೋಚನೆಯಲ್ಲಿರ್ತಾರೋ ಒಂದು ಅರ್ಥ ಆಗಲ್ಲ. ಅವರು ನ್ಯಾಯವಾಗಿ ಪರಿಪಾಲನೆ ಮಾಡಿದಾಗ ಯಾರಿಗೂ ತೊಂದರೆ ಇಲ್ಲ. ಒಂದು ವೇಳೆ ಸ್ವಾರ್ಥದಿಂದ ಇಲ್ಲಾಂದರೆ ಮತಪರವಾದಂಥ ಆಲೋಚನೆಗಳಿಂದ ಇಟ್ಕೊಂಡು ಪರಿಪಾಲನೆ ಮಾಡಿದಾಗ ಆವಾಗ ತೊಂದರೆಗಳು ಉಂಟಾಗುತ್ತೆ, ಬರುತ್ತೆ. ಆದರೆ ನಾವು ಇವರು ಪಟ್ಟಿ ಬರ್ಸ್ಕೊಳಕ್ಕೆ ಬರ್ತಾರಲ್ವ, ಬಂದಾಗ ನೇರವಾಗಿ ನಾವು ಕ್ರೈಸ್ತರಂತೇಳಿ ನಾವು ಬರೆಸ್ಬೇಕು. ಅದು ಕೂಡ ಒತ್ತಾಯ ಅಲ್ಲ, ಅದು ಕೂಡ ಯಾರು ಹೇಳಿದ್ದಾರೆ ಅಂತಲ್ಲ, ಮನಸ್ಫೂರ್ತಿಯಿಂದ ನಾವು ಒಪ್ಪಿಕೊಂಡಾಗ ಕ್ರೈಸ್ತರಂತ ನಾವು ಬರೆಸ್ಬೇಕು. ಓಕೆ. ಅಂದರೆ ಆ ಪಟ್ಟಿ ಮಾಡೋದಕ್ಕೆ ಬಂದಾಗ ನಾವು ಕ್ರಿಸ್ತನನ್ನು ನಂಬೋದಕ್ಕಿಂತ ಮೊದಲು ಯಾವ ಪರಿಸ್ಥಿತಿ, ಯಾವ ಜಾತಿ, ಯಾವ ಕುಲ, ಯಾವ ಧರ್ಮದಲ್ಲಿ ಒಂದು ವೇಳೆ ಅವ್ರು ಕೇಳಿದಾಗ ನೀವು ಹೇಳ್ಬೋದು, ಹೇಳಿ ಇವಾಗ ಇರುವಂಥ ಪರಿಸ್ಥಿತಿ ನಾವು ಕ್ರೈಸ್ತರು ಎಂಬಂತ ಧ್ರುವೀಕರಣೆ ಅಲ್ಲಿ ನಾವು ಮಾಡಲೇಬೇಕಾಗತ್ತೆ. ಓಕೆ. ಯಾಕೆಂದರೆ ದೇವ್ರ ಮೂಲಕ ಇದೊಂದು ಬಂದಿರುವಂಥ ಅವಕಾಶ ಇದು. ಯಾಕೆಂದರೆ ಇಷ್ಟು ದಿನ ಏನಪ್ಪ ಅಂದರೆ
ಹೊರಗಡೆ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ, ಭಯಪಡ್ತಾರೆ. ಅದೆಲ್ಲ ನಡೀತಾ ಇದೆ. ಇವಾಗ ಕಾನೂನು ಸರ್ಕಾರನೇ ಒಂದು ಅವಕಾಶ ಕೊಡ್ತಾ ಇದೆಯಲ್ಲ, ನೀವು ಯಾವ ಗುಂಪಿಗೆ ಸಂಬಂಧಪಟ್ಟವರು, ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು, ಯಾವ ಧರ್ಮದಲ್ಲಿದ್ದವರು, ಯಾವ ಧರ್ಮವನ್ನು ನೀವು ಸ್ವೀಕರಿಸಿದ್ದೀರ, ನೀವು ಧೈರ್ಯವಾಗಿ ಒಪ್ಪಿಕೊಡ್ರಿ ಅಂತೇಳಿ ಅವರೊಂದು ಅವಕಾಶವನ್ನು ಏರ್ಪಾಟ್ ಮಾಡಿದಾಗ, ಕಲ್ಪಿಸಿಕೊಟ್ಟಾಗ ಅದನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಬೇಕಾಗತ್ತೆ. ಓಕೆ. ಹಾಗಾದರೆ ಇವಾಗ ಈ ಬ್ರಾಹ್ಮಣ ಕ್ರೈಸ್ತರು, ಕುರುಬ ಕ್ರೈಸ್ತರು, ಲಿಂಗಾಯತ್ ಕ್ರೈಸ್ತರು ಈ ಥರ ಅಂತ ಹೇಳ್ತಾರಲ್ಲ ಅಂಕ, ಈ ಥರ ಅಂತೇಳಿ ಒಂದು ವೇಳೆ ಪಟ್ಟಿಯಲ್ಲಿ ಬರೆಯಬಹುದು ಅಂತಿದ್ದಾಗ ಬರೆದುಕೊಳ್ಳಿ. ಓಕೆ. ಮೇನ್ ಮೊಟ್ಟ ಮೊದಲು ಏನಪ್ಪ ಅಂತಂದರೆ ನಾವು ಕ್ರೈಸ್ತರಂತಲೇ ಹೇಳಬೇಕು. ಯಾಕಂದರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ಗುಂಪಿನಲ್ಲಿ ಸೇರಿದವರೇ. ಹಳೆ ಕಾಲದಲ್ಲಿ ಅಂದರೆ ದೇವರನ್ನು ನಂಬದೇ ಇದ್ದಾಗ, ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ ನೀವು ಯಾವ ಗುಂಪಿಗೆ ಸೇರಿದವರು, ಯಾವ ಜಾತಿಗೆ ಸೇರಿದವರು, ಯಾವ ಕುಲಕ್ಕೆ ಸೇರಿದವರು ಅಂತೇಳಿ ಒಂದು ಮಾಹಿತಿಗೋಸ್ಕರ ಅಲ್ಲಿ ಬರೆಸ್ಬೇಕೆ ವಿನಃ ಅದರಿಂದ ಬರೋದೇನಿಲ್ಲ, ಹೋಗೋದೇನಿಲ್ಲ. ಇನ್ನು ಕೆಲವರು ಏನಪ್ಪ ಅಂತಂದರೆ ನಮಗೆ ಮೀಸಲಾತಿ ಹೋಗುತ್ತೆ, ನಮಗೆ ಮೀಸಲಾತಿ ಬೇಕು ಅಂತೇಳಿ ಕೆಲವರು ಇರ್ತಾರೆ. ಅಂದರೆ ಇದರಲ್ಲಿ ಕೂಡ ಅನೇಕ ಚಿಕ್ಕ ಜಾತಿ, ದೊಡ್ಡ ಜಾತಿ, ಹಾಗೆ ಹೀಗೆ ಅಂತೇಳಿ ಕರೆಯಲ್ಪಡ್ತಾ ಇದೆ, ಈ ಸಮಾಜದಲ್ಲಿ ಇದೆ. ಆದರೆ ಅವರವರ ಅನುಕೂಲ. ಓಕೆ. ಇದಕ್ಕೂ ದೇವ್ರಿಗೆ ಸಂಬಂಧ ಇಲ್ಲ. ಓಕೆ. ಇದೆಯಲ್ಲ, ನಾವು ಬರೆಸುವಂಥದ್ದು ಇದೆಯಲ್ಲ, ನಾವು ಬರೆಸುವಂಥ ಏನಪ್ಪ ಅಂದರೆ ಬ್ರಾಹ್ಮಣ ಕ್ರೈಸ್ತರು, ಇಲ್ಲಾಂದರೆ ಲಿಂಗಾಯತ್ ಕ್ರೈಸ್ತರು ಅಂತೇಳಿ, ಇಲ್ಲಾಂದರೆ ಮತ್ತೊಂದು ಕ್ರೈಸ್ತರು ಅಂತೇಳಿ ಬರೆಸ್ತಿದ್ದೀವಲ್ಲ, ಇದು ದೇವ್ರಿಗೆ ಸಂಬಂಧವಲ್ಲ. ಇದು ದೇವ್ರಿಗೆ ಸಂಬಂಧ ಏನಪ್ಪ ಅಂದರೆ ಆತ್ಮಿಕವಾಗಿ ಬದುಕುವಂಥ ಜೀವನ ಇದೆಯಲ್ಲ, ಅಂಥದ್ದು ದೇವರು ನೋಡ್ತಾರೆ. ಓಕೆ. ಅಂದರೆ ನಾವು ಏನಪ್ಪ ಬ್ರಾಹ್ಮಣ ಕ್ರೈಸ್ತರಂತೇಳಿ, ಇಲ್ಲಾಂದರೆ ಮತ್ತೊಂದು ಕ್ರೈಸ್ತರಂತೇಳಿ ನಾವು ದೇವ್ರ ಬಳಿಯಲ್ಲಿ ಹೇಳ್ಕೊಂಡ್ರೆ ದೇವ್ರು ಒಪ್ಪಲ್ಲ. ಓಕೆ. ದೇವರಿಗೆ ಕುಲ ಜಾತಿ ಅಂತಂದ್ರೇ ದೇವರಿಗೆ ಇಷ್ಟ ಇಲ್ಲ. ಅದು ಇಲ್ಲಿ ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕಿದು, ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ವಿನಃ ಇದು ದೇವರ ಬಳಿಗೆ ಉಪಯೋಗ ಆಗಲ್ಲ. ದೇವರ ಬಳಿಯಲ್ಲಿ ನಾವು ಗುರುತು ಹೊಂದಬೇಕಾದ್ರೆ ಭಕ್ತಿ ಮುಖ್ಯ. ಓಕೆ. ಭಕ್ತಿ, ನಂಬಿಕೆ, ಪ್ರೀತಿ ಇದೆಯಲ್ಲ, ಇದು ಪ್ರಾಮುಖ್ಯವಾಗಿ ಬರುತ್ತೆ. ಸೊ ಇದು ಆತ್ಮಿಕವಾದಂಥ ಭಕ್ತಿಯ ಜೀವನಕ್ಕೆ ಯಾವುದೇ ರೀತಿಯಾದಂಥ ಪೆಟ್ಟು ಆಗಲಿ ಇದು ಬೀಳೋದಿಲ್ಲ, ತೊಂದರೆ ಇಲ್ಲ. ಯಾಕೆಪ್ಪ ಅಂದರೆ ಅವರು ಈ ಸಮಾಜದಲ್ಲಿ ಏನಿದ್ದಾರೆ ಅದನ್ನು ಬರೆಸ್ಕೊಳ್ಳಿ, ತಪ್ಪೇನಿಲ್ಲ. ಅದು ಸಮಾಜದಲ್ಲಿ. ಆದರೆ ನಾವು ಯೇಸು ಕ್ರಿಸ್ತ ನಂಬಿದ ಮೇಲೆ ಖಂಡಿತವಾಗಿ ನಾವು ಕ್ರೈಸ್ತರಂತೇಳಿ ಮೊದಲನೇ ಸ್ಥಾನ ಅದು ಬರೆಸ್ಬೇಕಾಗುತ್ತೆ. ಅಂದರೆ ಜಾತಿ ಜನಗಣತಿ ಎಂಬಂಥ ಈ ಪಟ್ಟಿ ಕಾರ್ಯಕ್ರಮದಲ್ಲಿ ಕ್ರೈಸ್ತರೆಂಬಂಥ ಹೆಸರು ನಮ್ಮ ಮೇಲೆ ಇರಲೇಬೇಕು. ಇದು ಕೂಡ ಒತ್ತಾಯ ಏನಿಲ್ಲ. ಯಾವುದು ಅಂದರೆ ಹಳೆ ಕಾಲದಲ್ಲಿ ನೀವು ಏನಾಗಿದ್ದೀರಾ, ಅಂದರೆ ಯಾವ ಧರ್ಮದಲ್ಲಿದ್ದೀರಾ, ಯಾವ ಮತದಲ್ಲಿದ್ದೀರಾ, ಯಾವ ಜಾತಿಯಲ್ಲಿದ್ದೀರಾ ಅನ್ನುವಂಥದ್ದು ಇದೆಯಲ್ಲ, ಅವ್ರಿಗೆ ಮನಸ್ಸಿದ್ದರೆ ಬರೆಸ್ಕೊಳ್ಳಿ, ಇಲ್ಲಪ್ಪ ಅಂತಂದ್ರೆ ಬಿಟ್ಬಿಡಲಿ. ಓಕೆ. ಇದಕ್ಕೂ ದೇವ್ರಿಗೆ ಸಂಬಂಧ ಇಲ್ಲ. ದೇವರು ನಮ್ಮನ್ನು ಮೆಚ್ಚಬೇಕಾದ್ರೆ ನಾನು ಹೇಳುವಂಥದ್ದು ಏನಂದರೆ ಭಕ್ತಿ, ನಂಬಿಕೆ, ಪ್ರೀತಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಈ ಲೋಕದಲ್ಲಿ ಏನಪ್ಪ ಅಂದರೆ ಹಳೆ ಕಾಲದಲ್ಲಿ ಈ ಗುಂಪಿಗೆ ಸೇರಿದವರು, ಈ ಜಾತಿಗೆ ಸೇರಿದವರು ಅಂತೇಳಿ ಒಂದು ವೇಳೆ ಅದರಲ್ಲಿ ಕಾಲಮ್ ಇದ್ದರೆ ಆ ಕಾಲಮಲ್ಲಿ ಬರೆಸ್ಕೊಳ್ಳಿ. ಒಂದು ವೇಳೆ ಆಪ್ಷನ್ ಇತ್ತಂದರೆ ಬರೆಸ್ಕೊಳ್ಳಿ. ಇವ್ರಿಗೂ ಮನಸ್ಸಿದ್ರೆ ಖಂಡಿತವಾಗಿ ನಾವು ಹೇಳೋದೇನಪ್ಪ ಅಂದರೆ ನೀವು ದೇವರಿಗೆ ಸ್ಥಾನ ಕೊಟ್ಟಿದ್ದೀರಾ, ಯೇಸು ಕ್ರಿಸ್ತರಿಗೆ ಸ್ಥಾನ ಕೊಟ್ಟಿದ್ದೀವ, ಸ್ಥಾನ ಕೊಟ್ಟಾಗ ಖಂಡಿತವಾಗಿ ಅಲ್ಲಿ ನಾವು ಕ್ರೈಸ್ತರಂತೇಳಿ ನಾವು ಬರೆಸ್ಕೋಬೇಕಾಗತ್ತೆ. ಓಕೆ. ಕ್ರೈಸ್ತರೆಂದು ನಮೂದಿಸಿಕೊಳ್ಳೇಬೇಕಾಗುತ್ತೆ, ಒಳ್ಳೆಯದಾಗುತ್ತೆ. ಓಕೆ. ಯಾಕಂದರೆ ನಾವು ಈ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ಮಂದಿ ಕ್ರೈಸ್ತರಿದ್ದೀವಿ ಅಂತೇಳಿ ಒಂದು ಲೆಕ್ಕ ಗೊತ್ತಾಗತ್ತೆ. ಹೌದಾ? ಸೊ ಜಾತಿ ಜನಗಣತಿ ಎಂಬಂಥ ಕಾರ್ಯಕ್ರಮದಲ್ಲಿ ಕ್ರೈಸ್ತರೆಂದು ನಾವು ನಮೂದಿಸಿಕೊಳ್ಳಬೇಕು, ತಪ್ಪೇನಿಲ್ಲ. ಒಳ್ಳೆ ರೀತಿಯಂಥ ಮಾಹಿತಿ ಕೊಟ್ಟಿದ್ದೀರಾ ಅಂಕ. ಈಗ ಜಾತಿ ಅಂದರೆ ಏನು, ಕುಲ ಅಂದರೆ ಏನು, ಧರ್ಮ ಅಂದರೆ ಏನು, ಮತ ಅಂತಂದರೆ ಏನು, ಹೌದು, ಇಷ್ಟು ಪದಗಳ ವ್ಯತ್ಯಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಎಲ್ಲ ಒಂದೇ ಅಂತ ಅಂದ್ಕೊಂಡು ಯಾವುದಕ್ಕೂ ಸಂಬಂಧ ಇಲ್ಲದಂತೆ ಮುಖ್ಯವಾಗಿ ಕ್ರೈಸ್ತರಲ್ಲಿರುವಂಥವ್ರಿಗೆ ಅಂಥ ಮಾಹಿತಿ ಇಲ್ಲ. ಹೌದು. ಸೊ ಏನು ಜಾತಿ ಅಂದರೆ ಏನು, ಮತವೆಂದರೆ ಏನು, ಕುಲವೆಂದರೆ ಏನು, ಧರ್ಮವೆಂದರೆ ಏನು, ಕ್ರೈಸ್ತರಾದಂಥ ನಾವು ಯಾವ ಅಡಿಗೆ ನಾವು ಬರುತ್ತೇವೆ, ನಾವು ಇದು ಕ್ರೈಸ್ತ ಇದನ್ನು ನಾವು ಜಾತಿ ಅಂತ ಹೇಳ್ಕೋಬೇಕಾ, ಕುಲ ಅಂತ ಹೇಳ್ಕೋಬೇಕಾ, ಧರ್ಮ ಅಂತ ಹೇಳ್ಬೇಕಾ, ಮತ ಅಂತ ಹೇಳ್ಬೇಕಾ, ಹೌದು, ಯಾವುದಕ್ಕೆ ನಮ್ಮನ್ನು ನಾವು ಸೇರಿಸ್ಕೊಳ್ಬೇಕು? ಇಷ್ಟು ಪದಗಳ ಅರ್ಥಗಳೇನು? ಹೌದಂಕ, ಇದರ ಸಮಾಚಾರ ಬೇಕಿದೆ. ಖಂಡಿತ. ಇವಾಗ ಏನಪ್ಪ ಅಂದರೆ ಇವಾಗ ಕುಲ ಎನ್ನುವಂಥದ್ದು ಒಂದಿದೆ, ಜಾತಿ ಎನ್ನುವಂಥದ್ದು ಒಂದಿದೆ, ಮತ ಎನ್ನುವಂಥದ್ದು ಒಂದಿದೆ, ಧರ್ಮ ಎನ್ನುವಂಥದ್ದು ಒಂದಿದೆ. ಧರ್ಮಗಳು ಎಷ್ಟಿವೆ ಅಂತಂದರೆ ಕೆಲವು ಧರ್ಮಗಳಂತ ಕರೆಯಲ್ಪಡ್ತಾ ಇದೆ. ಕೆಲವು ಧರ್ಮಗಳಂದರೆ ಹಿಂದೂ ಧರ್ಮ ಎಂದು, ಮುಸಲ್ಮಾನರ ಧರ್ಮವೆಂದು, ಕ್ರೈಸ್ತ ಧರ್ಮವೆಂದು, ಬೌದ್ಧ ಧರ್ಮವೆಂದು ಕೆಲವು ಧರ್ಮಗಳಾಗಿ ಕರೆಯಲ್ಪಡ್ತಾ ಇದೆ.
ಧರ್ಮಗಳ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡೋಣ, ಓಕೆ. ಮತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕುಲ, ಜಾತಿ, ಇವಾಗ 4 ಗುಂಪಿದು. ಹೌದು. ಜಾತಿ, ಮತ ಎಂತಿದೆಯಲ್ಲ, ಮತ ಎನ್ನುವಂಥದ್ದು ಒಂದು ಗುಂಪು ಥರ. ಅದು ಓಕೆ. ಮತ ಎನ್ನುವಂಥದ್ದು ಒಂದು ಗುಂಪು ಥರ. ಆ ಮತ ಎನ್ನುವಂಥದ್ದು ಒಂದು ದೊಡ್ಡ ಗುಂಪಿದು. ಆ ದೊಡ್ಡ ಗುಂಪಿರುತ್ತಲ್ಲ, ಮತ ಎನ್ನುವಂಥದ್ದು ಒಂದು ದೊಡ್ಡ ಗುಂಪು. ಅದು ಆ ದೊಡ್ಡ ಗುಂಪಿನಲ್ಲಿ ಒಂದು ಕೆಲವು ಪಂಗಡಗಳು ಬರ್ತವೆ. ಅದು ಹೇಗಪ್ಪ ಅಂದರೆ ಜಾತಿ ಅನ್ನೋದು ಅಂದರೆ ಮತ ಎನ್ನುವಂಥದ್ದು ದೊಡ್ಡದೊಂದು ಗುಂಪು ಥರ, ಒಂದು ದೊಡ್ಡ ಸಮಾಜ. ಈ ದೊಡ್ಡ ಸಮಾಜ ಯಾವುದ್ರ ಮೇಲೆ ಆಧಾರ ಪಟ್ಟಿರುತ್ತಂದರೆ, ಯಾರೋ ಒಬ್ಬರು ದೇವ್ರನ್ನ ನಂಬಿಕೊಂಡಿರ್ತಾರೆ ಅವರು. ಅಂದರೆ ಭೂಲೋಕದಲ್ಲಿ ಸುಮಾರು ಕೋಟಿ ದೇವತೆಗಳೆಂದು ಕರೆಯಲ್ಪಡ್ತಾ ಇದೆ. ಅದರಲ್ಲಿ ಒಂದು ಮತ ಇದೆ ಅಂತೇಳಿ, ಮತ ಅಂದರೆ ಸುಮಾರು ಪ್ರಪಂಚ ದೇಶದಲ್ಲಿ ಒಂದು 4,000 ಮತಗಳು ಮೇಲೆ ಇದೆ. ಓಕೆ. ಮತಗಳು. ಮತ ಅಂತಂದ್ರೆ ಏನಂತ? ಅದೇ ಮತ ಅನ್ನೋದು ಒಂದು ಗುಂಪು. ಅದು ಒಂದು ಗುಂಪು. ಓಕೆ. ಆ ಗುಂಪಿಗೆ ಏನಪ್ಪ ಅಂತಂದರೆ, ಅವರಲ್ಲಿ ಯಾರೋ ಒಬ್ಬರನ್ನ ದೇವರುಗಳನ್ನು ಇಲ್ಲ ದೇವತೆಗಳನ್ನು ನೇಮಿಸ್ಕೊಂಡಿರ್ತಾರೆ. ಆ ಗುಂಪು ಒಂದು ಗುಂಪು ದೇವರುಗಳನ್ನು ನೇಮಿಸ್ಕೊಂಡಿರ್ತಾರೆ. ಅದರಲ್ಲಿ ಸುಮಾರು ಲಕ್ಷಾನುಗಟ್ಟಲೆ ಸಾವಿರಾನುಗಟ್ಟಲೆ ಜನ ಇರ್ತಾರೆ. ಓಕೆ. ಲಕ್ಷಾನುಗಟ್ಟಲೆ ಸಾವಿರಾನುಗಟ್ಟಲೆ ಜನ ಇರುವಾಗ ಎಲ್ಲ ಸೇರಿದ್ರೆ ಒಂದು ಮತ. ಅದು ಎಲ್ಲ ಸೇರಿದ್ರು ಒಂದು ಮತಕ್ಕೆ ಸಂಬಂಧಪಟ್ಟಂಥ ಗುಂಪು ಅದು. ಆ ಗುಂಪಿನಲ್ಲಿ ಏನಪ್ಪ ಅಂದರೆ, ಕೆಲವರು ದೇವತೆಗಳನ್ನು ನೇಮಿಸ್ಕೊಂಡಿರ್ತಾರೆ. ಈ ದೇವತೆಗಳ ಒಂದು ನಂಬಿಕೆ ಮೇಲೆ ಹೋಗ್ತಾರೆ ಅವರು. ಓಕೆ. ಆ ನಂಬಿಕೆ ಏನಪ್ಪ ಅಂದರೆ ಅವ್ರಿಗೆ ಅನುಕೂಲವಾಗಿರುತ್ತೆ. ಆ ನಂಬಿಕೆಗಳೇನಪ್ಪ ಅಂದರೆ, ಈ ಮನುಷ್ಯರು ಇರ್ತಾರಲ್ಲ ಇವರಿಗೆ ಅನುಕೂಲವಾಗಿ ನೇಮಿಸ್ಕೊಂಡಿರ್ತಾರೆ. ಅನುಕೂಲವಾಗಿ ಕೆಲವು ನಂಬಿಕೆಗಳು, ಕೆಲವು ಆಚಾರಗಳಿರ್ತವೆ. ಕೆಲವು ಏನಪ್ಪ ಅಂದರೆ ಪದ್ಧತಿಗಳು ನೇಮಿಸ್ಕೊಂಡಿರ್ತಾರೆ. ಪೂಜೆಗಳು, ಪುರಸ್ಕಾರಗಳು, ಇಲ್ಲಪ್ಪ ಅಂತಂದರೆ ಯಾವುದೋ ಒಂದು ಭಜನೆಗಳಾಗಿರ್ಬೋದು, ಆಮೇಲೆ ಯಾವುದೋ ಒಂದು ಬಲಿ ಕೊಡುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ನೇಮಿಸ್ಕೊಂಡಿರ್ತಾರೆ ಆ ಮತದಲ್ಲಿ. ಅದೊಂದು ಗುಂಪದು. ಎರಡನೇದಾಗಿ ಆ ಗುಂಪಿಗೆ ಒಬ್ಬ ಅಧ್ಯಕ್ಷ ಇರ್ತಾರೆ. ಅಂದರೆ ಆ ಮತಕ್ಕೆ ಮೊದಲನೇ ಸ್ಥಾನದಲ್ಲಿ ಅವರು ಕೆಲವು ದೇವತೆಗಳನ್ನು ನಂಬಿರ್ತಾರೆ, ದೇವರುಗಳನ್ನು ನಂಬಿಕೊಂಡಿರ್ತಾರೆ. ಅವರಲ್ಲಿ ಕೆಲವು ಏನಿರ್ತಾವಪ್ಪ ಅಂದರೆ ಪುಸ್ತಕಗಳಿರ್ತವೆ, ಗ್ರಂಥಗಳಂತಾರೆ, ಪುಸ್ತಕಗಳು ಅಂತೇಳಿ ಕರೆಯಲ್ಪಡ್ತವೆ. ಟೋಟಲಿ ಪ್ರಪಂಚ ದೇಶದಲ್ಲಿ ಅನೇಕ ಪುಸ್ತಕಗಳು, ಅನೇಕ ಗ್ರಂಥಗಳು ಇವೆ. ಆ ಗ್ರಂಥಗಳಲ್ಲಿ ಕೆಲವರು ಪ್ರಾರಂಭದಲ್ಲಿ ಕೆಲವರು ಬರೆದಿರೋ ಪ್ರಕಾರ ಕೆಲವು ಈ ಥರ ಇದೆ ಅಂತೇಳಿ ಪಟ್ಟಿ ಮಾಡಿಕೊಂಡು ಆಚಾರ ಪದ್ಧತಿಗಳು ಇವೆಲ್ಲ ನೇಮಿಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ. ಅವರು ಮತ್ತೊಂದೇನಪ್ಪ ಅಂತಂದರೆ, ಅವರ ಮತವನ್ನು, ಅವರ ಒಂದು ಗುಂಪನ್ನು ಕಾಪಾಡಿಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಅವಮಾನಪಡಿಸ್ತಾರೆ. ಓಕೆ. ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಕೀಳವಾಗಿ ನೋಡ್ತಾರೆ. ಅಂದರೆ ಆ ಗುಂಪಿಗೆ ಸೇರಿದವರು ನಾವೇ ಶ್ರೇಷ್ಠ ಅಂತೇಳಿ ಭಾವಿಸ್ಕೊಳ್ತಾರೆ. ಓಕೆ. ನಾವೇ ಶ್ರೇಷ್ಠ, ನಾವೇ ಎಲ್ಲ, ನಮ್ಮ ಮೂಲಕನೇ ಎಲ್ಲ ಅನ್ನುವಂಥ ಭಾವನೆ ಇರುತ್ತೆ ಅವರಿಗೆ. ಓಕೆ. ಅವರಲ್ಲಿ ಆ ಗುಂಪಿನಲ್ಲಿ ಜಾತಿಗಳು, ಕೆಲವು ಜಾತಿಗಳನ್ನೇ ನೇಮಿಸ್ತಾರೆ. ಆ ಗುಂಪಿನಲ್ಲಿರ್ತಲ್ಲ, ಆ ಮತ ಎನ್ನುವಂಥದ್ದು ದೊಡ್ಡ ಗುಂಪು. ಆ ಗುಂಪಿನಲ್ಲಿ ಜಾತಿಗಳು ಬರುತ್ತೆ. ಓಕೆ. ಜಾತಿಗಳಂದಾಗ ಒಂದು 1000 ಮಂದಿ, ಈ 1000 ಮಂದಿ ಸೇರಿದರೆ 1000 ಮಂದಿ, ಇಲ್ಲಾಂದರೆ 500 ಮಂದಿ ಇರ್ತಾರಲ್ಲ, ಇದೊಂದು ಜಾತಿಗೆ ಸಂಬಂಧಪಟ್ಟದ್ದು ಅಂತೇಳಿ ಆ ಗುಂಪಿನಲ್ಲಿ ಸೇರಿಸ್ತಾರೆ. ಮತ್ತು ಜಾತಿಗೆ ಸೇರಿಸಿದ ಮೇಲೆ ಈ ಜಾತಿಯಲ್ಲಿ ಕುಲಗಳು ಬರುತ್ತೆ. ಓಕೆ. ಚಿಕ್ಕದು ಕುಲಗಳಂತಂದರೆ, ಇವಾಗ ಒಂದು ಕುಟುಂಬ ಇರುತ್ತಲ್ಲ, ಒಂದು 10 ಕುಟುಂಬ ಸೇರಿದರೆ ಇದೊಂದು ಕುಲ, ಇದೊಂದು ಕುಲವಾಗಿ ಈ ರೀತಿ ಆ ಒಂದು ಮತದಲ್ಲಿ ಕರೀತಾ ಇರ್ತಾರೆ. ಮತದ ಅಡಿಯಲ್ಲಿ ಜಾತಿ ಬರುತ್ತಿದೆ, ಮತದ ಅಡಿಯಲ್ಲಿ ಜಾತಿ ಇದೆ, ಮತದ ಅಡಿಯಲ್ಲೇ ಕುಲ ಬರುತ್ತೆ. ಓಕೆ. ಕುಲ ಎನ್ನುವಂಥದ್ದು ಆ ಜಾತಿಗಿಂತ ಒಂದು ಚಿಕ್ಕ ಸ್ಥಾನ. ಕುಲ ಎನ್ನುವಂಥದ್ದು ಜಾತಿ ಇದೆಯಲ್ಲ, ಒಂದು ಆ ಮತದಲ್ಲಿ ಒಂದು ಉನ್ನತ ಸ್ಥಾನ ಇರುತ್ತೆ ಜಾತಿ. ಓಕೆ. ಓಕೆ. ಈ ಸಮಾಜದಲ್ಲಿ ದೇವರ ದೃಷ್ಟಿಯಲ್ಲಿ, ದೇವರ ವಾಕ್ಯದ ಪ್ರಕಾರ ನಾವು ಯೋಚನೆ ಮಾಡೋಣ. ಓಕೆ. ಈ ಸಮಾಜದಲ್ಲಿ ಮತ ಎನ್ನುವಂಥದ್ದು ಒಂದು ಗುಂಪು. ಆ ಮತದಲ್ಲಿ ಯಾರೋ ಒಬ್ಬರು ಅಧ್ಯಕ್ಷರಿರ್ತಾರೆ, ಇಲ್ಲ ಹಿರಿಯರಿರ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನೇ ಇವ್ರು ಪಾಲಿಸ್ತಾರೆ. ಮತದಲ್ಲಿರೋರೆಲ್ಲರೂ ಎಲ್ಲರೂ ಕೂಡ ಅವ್ರ ಹಿರಿಯರು, ಇಲ್ಲಾಂದರೆ ಅವ್ರ ಹಿರಿಯರಿಗೆ ಮತ್ತು ದೇವರುಗಳು, ದೇವತೆಗಳಂತೆಲ್ಲ ನೇಮಿಸ್ಕೊಂಡಿರ್ತಾರಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನೇ ಪಾಲಿಸ್ತಾರೆ. ಅವರ ಒಂದು ಗುಂಪನ್ನು, ಅವರ ಮತವನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟಗಳಾಗಿರ್ಬೋದು, ಇಲ್ಲಾಂದರೆ ಜಗಳ ಆಗಿರ್ಬೋದು, ಏನೋ ಮಾಡೋದು ಕೂಡ ಅವರು ಸಿದ್ಧವಾಗಿರ್ತಾರೆ. ಓಕೆ. ಅವರ ಮತಕ್ಕೋಸ್ಕರ, ಅವ್ರ ಮತದಗೋಸ್ಕರ, ಅವ್ರ ಗುಂಪು, ಅವ್ರ ಕುಲ, ಜಾತಿ ಅಂತ ಇರುತ್ತಲ್ಲ, ಅದನ್ನು ಕಾಪಾಡಿಕೊಳ್ಳೋದಕ್ಕೆ
ಅವ್ರು ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಕೊಲ್ಲೋದಕ್ಕೂ ರೆಡಿ ಇರ್ತಾರೆ, ಓಕೆ, ಕೊಲ್ಲೋದಕ್ಕೂ ರೆಡಿ ಇರ್ತಾರೆ, ಸತ್ತೋದಕ್ಕೂ ಕೂಡ ರೆಡಿ ಇರ್ತಾರೆ. ಓಕೆ, ಕೊಡೋದಕ್ಕೂ ತೆಗಿಯೋದಕ್ಕೂ, ಪ್ರಾಣ ಎರಡಕ್ಕೂ ರೆಡಿ ಇರ್ತಾರೆ. ಓಕೆ. ಕೆಲವರು ಯಾಕೆ ಬೇಕು ಅಂತೇಳಿ ಒಂದು ಮತದಲ್ಲಿದ್ದರೂ ಸುಮ್ಮನೆ ಸಮಾಧಾನವಾಗಿ ಹೋಗೋರು ಇರ್ತಾರೆ. ಇನ್ನು ಕೆಲವರು ಎರಡಕ್ಕೂ ರೆಡಿ ಇರ್ತಾರೆ. ಓಕೆ, ಅದು ಒಂದು ಮತ. ಆ ಮತದಲ್ಲಿ ಒಂದು ಜಾತಿ, ಆ ಜಾತಿ ಕೆಳಗಡೆ ಒಂದು ಕುಲ. ಅನೇಕ ಕುಲಗಳು ಬರ್ತವೆ, ಅನೇಕ ಜಾತಿಗಳು ಬರ್ತವೆ, ಅದರಲ್ಲಿ ಒಂದು ಮತ ಇರುತ್ತೆ. ಓಕೆ. ಈ ಥರ ಪ್ರಪಂಚ ದೇಶದಲ್ಲಿ ಸುಮಾರು ಒಂದು 4,000 ಮತಗಳಿದೆಯಂತೆ. 4,000ದಿಂದ 4,300-400 ಮತಗಳು ಪ್ರಪಂಚ ದೇಶದಲ್ಲಿವೆ. ಓಕೆ. ಅದರಲ್ಲಿ ಧರ್ಮಗಳು ಬೇರೆ. ಧರ್ಮಗಳು ಅಂದರೆ ಇವಾಗ ನಾನು ಹೇಳಿದ್ದೀನಲ್ಲ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ್ ಧರ್ಮ, ಸಿಕ್ಕು ಧರ್ಮ, ಇವು ಕೆಲವು ಧರ್ಮಗಳು ಬರ್ತವೆ. ಈ ಧರ್ಮಗಳ ಹಿಂದೆ ಇರುವಂಥದ್ದು ಉದ್ದೇಶ ಕೂಡ ಇನ್ನು ಬೇರೆ ಬೇರೆ ಇರುತ್ತೆ ಈ ಸಮಾಜದಲ್ಲಿ. ಓಕೆ. ಈಗ ಬರುತ್ತೆ ಕುಲ, ಆಮೇಲೆ ಜಾತಿ, ಜಾತಿ ಮೇಲ್ಗಡೆ ಮತ, ಮತ ಮೇಲ್ಗಡೆ ಧರ್ಮ. ಹೀಗೆ ಈ ಸಮಾಜದಲ್ಲಿ ಹುಟ್ಟಿಕೊಂಡಿದೆ. ಅಂದರೆ ಮತದ ಅಡಿಯಲ್ಲಿ ಜಾತಿ ಬರ್ತಿದೆ, ಜಾತಿ ಮತ್ತು ಕುಲ ಎರಡು ಬರುತ್ತೆ. ಹೌದೌದು. ಇವೆಲ್ಲದಕ್ಕೂ ದೊಡ್ಡದಾಗಿ ಕಾಣಿಸ್ತಿರುವಂಥದ್ದು ಧರ್ಮ ಎನ್ನುವಂಥದ್ದು. ಧರ್ಮ ಅನ್ನೋದು ಅದು ಉನ್ನತ ಸ್ಥಾನದಲ್ಲಿರುತ್ತೆ. ಧರ್ಮ ಅನ್ನೋದೇನಪ್ಪ ಅಂದರೆ, ಧರ್ಮ ಎಂಬುದು ಪರ, ಮಾನವ ಧರ್ಮ, ದೇವರ ಧರ್ಮ. ಓಕೆ. ಮಾನವ ಧರ್ಮ ಏನಪ್ಪ ಅಂತಂದರೆ, ಮಾನವನು ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದಲ್ಲ. ಮಾನವನೇನು ಮಾಡ್ತಾನಂದರೆ ಮಾನವತ್ವವನ್ನು ತೋರಿಸ್ಕೊಡ್ತಾನೆ. ಮಾನವನು ಮಾನವತ್ವವನ್ನು ತೋರಿಸ್ಕೊಳ್ಳುವಂಥದ್ದು. ಇದರಲ್ಲಿ ಏನಪ್ಪ ಅಂತಂದರೆ, ಮಾನವನ ಧರ್ಮ ಏನಪ್ಪ ಅಂದರೆ, ತನ್ನ ಕೈಲಾದಷ್ಟು ಮಟ್ಟಿಗೆ ಅವನು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡಬೇಕು. ಓಕೆ. ತನಗೆ ಕೈಲಾದಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥದ್ದೇ ಮಾನವ ಧರ್ಮ. ದೇವರ ಧರ್ಮ ಏನು? ದೇವರ ಧರ್ಮ, ದೇವರ ಧರ್ಮ ಏನಂತ ನೋಡುವಾಗ, ದೇವರು ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಸ್ವರೂಪನಾಗಿರುವಾಗ ದೇವರು ಏನು ಮಾಡಿದ್ದಾರೆ? ಲೋಕವನ್ನು ಉಂಟು ಮಾಡಿದ್ದಾರೆ. ಹೌದು. ದೇವರು ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದಾರೆ. ಓಕೆ. ಆಮೇಲೆ ಸರ್ವ ಮಾನವರು ಬದುಕೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಉಂಟು ಮಾಡಿದ್ದಾರೆ. ಹೌದಲ್ವಾ? ಅಂದರೆ ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವನ್ನು ಉಂಟು ಮಾಡಿದ್ದಿದೆಯಲ್ಲ, ಅಂದರೆ ದೇವರು ತನ್ನ ಒಂದು ಸಂಕಲ್ಪದ ಮೇರೆಗೆ ಈ ಲೋಕವನ್ನು ಉಂಟು ಮಾಡ್ತಾರೆ. ಓಕೆ. ಈ ಲೋಕದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕೋ, ಏನೇನು ಕೊಡಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ, ನಾನು ಪರಿಶುದ್ಧನಾಗಿದ್ದೀನಿ, ದೇವರು ಹೇಳುವಂಥದ್ದು, ಪರಿಶುದ್ಧನಾಗಿದ್ದೀನಿ, ನನ್ನ ಮಕ್ಕಳಾಗಿರುವಂಥ ನೀವು ಕೂಡ ಪರಿಶುದ್ಧರಾಗಿರಬೇಕು, ಇದು ನನ್ನ ಚಿತ್ತ, ಇದು ನನ್ನ ಧರ್ಮ, ದೇವರ ಧರ್ಮ. ಓಕೆ ಅಂತ ಹೇಳ್ತಾರೆ. ಮನುಷ್ಯರ ಧರ್ಮಕ್ಕೂ ದೇವರ ಧರ್ಮಕ್ಕಿರುವಂಥ ವ್ಯತ್ಯಾಸ ಇದೆ. ಮನುಷ್ಯನು ಕೂಡ ಏನಪ್ಪ ಅಂತಂದರೆ, ಮನುಷ್ಯನು ದೇವರ ಮೂಲಕ ಬಂದಿರುವುದರಿಂದ ಮನುಷ್ಯನೇನು ಮಾಡಬೇಕು? ಇನ್ನೊಬ್ಬರಿಗೆ ಮೋಸ ಮಾಡದೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ, ತನಗೇನು ಬೇಕೋ ಅದನ್ನು ಈ ಲೋಕದಲ್ಲಿ ಸಂಪಾದನೆ ಮಾಡ್ಕೋಬೇಕಂದ್ರೆ ದುಡಿಬೇಕು, ದುಡಿದು ಸಂಪಾದನೆ ಮಾಡ್ಕೋಬೇಕು. ತನ್ನ ಕೈಲಾದರೆ ಯಾರಾದರೂ ಅನಾರೋಗ್ಯದಲ್ಲಿ ಇಲ್ಲ ಕಷ್ಟದಲ್ಲಿ ಏನೂ ಇಲ್ಲದ ಸ್ಥಿತಿಯಲ್ಲಿ, ಬಡ ಸ್ಥಿತಿಯಲ್ಲಿ ಇದ್ದಾಗ ತನ್ನ ಕೈಲಾದರೆ ಏನು ಮಾಡಬೇಕು? ಒಂದು ತುತ್ತು ಊಟ ಕೊಟ್ಟು ಅವನಿಗೆ ಒಳ್ಳೆಯದನ್ನು ಮಾಡಬೇಕು. ಇದು ಮಾನವ ಧರ್ಮ. ಮಾನವತ್ವ ಇದ್ದಂಥ ಮನುಷ್ಯರು ಮಾಡುವಂಥದ್ದು ಏನಪ್ಪ ಅಂದರೆ, ಕನಿಷ್ಠ ಪಕ್ಷದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಅಲ್ಲೆಲ್ಲಿ ಮಾಡ್ತಾ ಇರ್ತಾರೆ. ದೇವರ ಧರ್ಮ ಅಂದಾಗ ಇದಕ್ಕಿಂತ ಮೀರಿದ್ದು, ಓಕೆ, ಇದಕ್ಕಿಂತ ಮೀರಿದ್ದು ಅಂದರೆ ಉನ್ನತವಾಗಿದ್ದಿದ್ದು. ಓಕೆ. ಒಂದು ಆತ್ಮಿಕವಾಗಿ, ಎರಡನೇದು ಭೌತಿಕವಾಗಿ, ಎರಡು ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾರೆ. ದೇವರ ಧರ್ಮಕ್ಕೆ ಒಳಪಟ್ಟವರು. ಮಾನವತ್ವದಲ್ಲಿ ಇದ್ದಂಥ ವ್ಯಕ್ತಿ ಏನಪ್ಪ ಅಂದರೆ, ಕನಿಷ್ಠ ಪಕ್ಷದಲ್ಲಿ ಇನ್ನೊಬ್ಬರಿಗೂ ಸ್ವಲ್ಪ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಮಾಡ್ತೀನಿ, ಸಹಾಯ ಮಾಡ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ ಅಂತೇಳಿ ಮಾತಾಡ್ತಾರಲ್ಲ, ಮಾತಿನ ಜೊತೆಗೆ ಸಹಾಯ ಮಾಡ್ತಾರಲ್ವ, ಅದು ಮಾನವತ್ವ ಅಂತಾರೆ. ಆದರೆ ಜಾತಿಗಳು, ಮತಗಳು, ಕುಲಗಳು ಅಂತ ಹೇಳಿಕೊಂಡು ಗಲಾಟೆ ಉಂಟು ಮಾಡ್ತಾ ಇರ್ತಾರೆ. ಗಲಾಟೆಗಳು ಉಂಟು ಮಾಡಿದಾಗ ಇವರಲ್ಲಿ ಮಾನವತ್ವ ಇಲ್ಲ. ಓಕೆ. ಗಲಾಟೆ ಇದೆ ಅಂದರೆ, ಗಲಾಟೆಗಳು, ಜಗಳಗಳು, ಯುದ್ಧಗಳಂದರೆ ಮಾನವತ್ವ ಏನಾಗಿದೆ ಅಂದರೆ ಸತ್ತೋಗಿರುತ್ತೆ. ಮಾನವತ್ವ ಅಂದರೆ ಇನ್ನೊಬ್ಬ ಮನುಷ್ಯನನ್ನು ಕಾಪಾಡಬೇಕು. ಒಂದು ವೇಳೆ ಕ್ರೂರವಾಗಿ ನಡ್ಕೊಂಡಾಗ ಸರ್ಕಾರ ಇದೆ, ಕಾನೂನಿದೆ, ಕಾನೂನಿಗೆ ಒಪ್ಪಿಸ್ಬೇಕು ಯಾರನ್ನೇ ಆಯಿತು. ಅದು ಕಾನೂನಲ್ಲಿ ಕೆಲವು ಯಾರ್ಯಾರಿಗೆ ಏನು ಶಿಕ್ಷೆ ಕೊಡಬೇಕು, ಏನು ತೀರ್ಪು ಮಾಡಬೇಕು ಅನ್ನೋದನ್ನು ಯಾರು ತಪ್ಪು ಮಾಡಿದಾರೋ ಅವ್ರ ಪ್ರಕಾರ ಅದೇನು ಮಾಡ್ತಾರಪ್ಪ ಅಂದರೆ ಅದರ ಪ್ರಕಾರ ಅಲ್ಲಿ ತೀರ್ಪು ನಡೆಯುತ್ತೆ. ಓಕೆ. ಒಟ್ಟಿನಲ್ಲಿ ಮತ ಕೆಳಗಡೆ ಜಾತಿ, ಜಾತಿ ಕೆಳಗಡೆ ಕುಲ, ಇವರೆಲ್ಲರಿಗೂ ಅವರವರ ಒಂದು ದೇವತೆಗಳು, ಆ ದೇವತೆಗಳಿಗೆ ಇಷ್ಟವಾದಂಥ ಒಂದು ಪದ್ಧತಿಗಳು, ಆಚಾರಗಳು ನಡೀತಾ ಇರುತ್ತೆ. ಅವ್ರಿಗೆ ಸಂಬಂಧಪಟ್ಟದ್ದು. ಇದು ಸೃಷ್ಟಿಕರ್ತನಿಗೆ ಸಂಬಂಧಪಟ್ಟದ್ದಲ್ಲ. ಅದೇ ಇವೆಲ್ಲ ದೇವರುಂಟು ಮಾಡಿದ್ದು ಅಲ್ಲ.
ಕುಲ ಜಾತಿ ಮತ ಎನ್ನುವಂಥದ್ದು ಇದೆಯಲ್ಲ, ಇದು ದೇವ್ರ ಮೂಲಕ ಬಂದದ್ದಲ್ಲ. ದೇವ್ರ ಮೂಲಕ ಏನಪ್ಪ ಅಂದರೆ ದೇವ್ರ ಮೂಲಕ ಬಂದದ್ದು ಸೃಷ್ಟಿ. ಒಂದು ವೇಳೆ ಜಾತಿ ಅಂದರೆ ಮಾನವ ಜಾತಿ, ಜಾತಿ ಅಂದರೆ ಮಾನವ ಜಾತಿ, ಪಕ್ಷಿಗಳ ಜಾತಿ, ಜಂತುಗಳ ಜಾತಿ, ಮೃಗಗಳ ಜಾತಿ, ಗಿಡಗಳ ಜಾತಿ, ಮರಗಳ ಜಾತಿ, ಹೂಗಳ ಜಾತಿ, ಹಣ್ಣುಗಳ ಜಾತಿ. ಈ ಹಣ್ಣುಗಳಲ್ಲಿ ಇದು ಈ ಜಾತಿಗೆ ಸಂಬಂಧಪಟ್ಟದ್ದನ್ನು ಮಾತಾಡ್ತಾರಲ್ಲ, ದೇವರು ಇದನ್ನು ಉಂಟು ಮಾಡಿದ್ದಾರೆ. ದೇವರು ಇದನ್ನು ಉಂಟು ಮಾಡಿದ್ದಾರೆ, ಹೌದಲ್ವಾ? ಈ ಹಣ್ಣು ಇಂಥ ಜಾತಿಗೆ ಸಂಬಂಧಪಟ್ಟದ್ದು ಅಂತಾರೆ. ಮನುಷ್ಯರ ಮಧ್ಯದಲ್ಲಿ ಇರುವಂಥ ಜಾತಿಗಳಲ್ಲ, ದೇವರು ಉಂಟು ಮಾಡಿದ್ದು ಮಾವಿನ ಹಣ್ಣು, ಈ ಹಣ್ಣುಗಳು ಇಂಥ ಹಣ್ಣುಗಳು, ಇಲ್ಲಾಂದರೆ ಇಂಥ ಪಕ್ಷಿಗಳು, ಇಂಥ ಪ್ರಾಣಿಗಳು, ಈ ಪ್ರಾಣಿಗೆ ಸಂಬಂಧಪಟ್ಟ ಜಾತಿ. ಕಾಗೆಗಳಿದೆಯಲ್ಲ, ಕಾಗೆಗಳು ಇವೆಲ್ಲ ಕೂಡ ಒಂದು ಜಾತಿಗೆ ಸಂಬಂಧಪಟ್ಟ ಕಾಗೆ ಜಾತಿ, ಇಲ್ಲ ಪಾರಿವಾಳ ಜಾತಿ, ಇಲ್ಲಾಂದರೆ ಇನ್ನೇಪ ಹಕ್ಕಿಗಳ ಜಾತಿ, ಪಶುಗಳ ಜಾತಿ, ಕುರಿಗಳ ಜಾತಿ, ಮೇಕೆಗಳ ಜಾತಿ, ಮನುಷ್ಯರ ಜಾತಿ, ಪುರುಷನ ಜಾತಿ, ಸ್ತ್ರೀ ಜಾತಿ. ಅಷ್ಟೇ ದೇವರು ಉಂಟು ಮಾಡಿದ್ದು. ದೇವರು ಉಂಟು ಮಾಡಿದ್ದು ಇಷ್ಟೇ. ಮನುಷ್ಯರು ಹೇಳ್ಕೊಳ್ತಾರಲ್ಲ ನನ್ನ ದೊಡ್ಡ ಜಾತಿ, ನಂದು ಚಿಕ್ಕ ಜಾತಿ ಅಂತ ಹೇಳ್ತಾರಲ್ಲ, ಇದು ಮನುಷ್ಯರ ಮೂಲಕ ಬಂದದ್ದು. ಇದು ದೇವ್ರ ಮೂಲಕ ಅಲ್ಲ. ಅಂದರೆ ಇದರಲ್ಲಿ ದೇವರ ಪ್ರಮೇಯವೇನೂ ಇಲ್ಲ, ಮನುಷ್ಯರ ಆಲೋಚನೆ ಇದೆ. ದೇವರು ಹೇಳಿಲ್ಲ ಈ ಥರ. ದೇವರೇನಪ್ಪ ಅಂದರೆ ದೇವರು ಉಂಟು ಮಾಡಿದ್ದಾರೆ, ಸತ್ಯವಂತರನ್ನಾಗಿ ಉಂಟು ಮಾಡಿದ್ದಾರೆ, ನೀತಿವಂತರನ್ನಾಗಿ ಉಂಟು ಮಾಡಿದ್ದಾರೆ, ಪರಿಶುದ್ಧರನ್ನಾಗಿ ಉಂಟು ಮಾಡಿದ್ದಾರೆ. ನೀವು ಭಕ್ತಿಯಿಂದ ಒಳ್ಳೆ ರೀತಿಯಿಂದ ನಡ್ಕೊಳ್ರಿ ಅಂತೇಳಿ ದೇವರು ಉಂಟು ಮಾಡಿ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಮನುಷ್ಯನೇನು ಮಾಡಿದ್ದಾನೆಂದರೆ ಬರ್ತಾ ಬರ್ತಾ ತನ್ನ ಕುತಂತ್ರದಿಂದ ಏನೇನೋ ನೇಮಿಸ್ಕೊಂಡಿದ್ದಾನೆ. ಜಾತಿ ಅಂತಾನೆ, ಕುಲ ಅಂತಾನೆ, ಮತ ಅಂತಾನೆ, ಧರ್ಮ ಅಂತಾನೆ. ಆದರೆ ಇವನಲ್ಲಿ ಧರ್ಮ ಇರಲ್ಲ. ಓಕೆ, ಏನಿದ್ರೂ ಕೂಡ ನಮ್ಮ ಮಧ್ಯದಲ್ಲಿ ಏನಿದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು ಈ ಲೋಕದಲ್ಲಿ. ಹೌದು. ಪಕ್ಷಿಗಳಿದೆಯಲ್ಲ, ಅವೆಲ್ಲ ಒಗ್ಗಟ್ಟಾಗಿ ಒಂದು ಜಾತಿ, ಪಕ್ಷಿಗಳ ಜಾತಿ ಒಂದು ಕಡೆ ಹೋಗ್ತಾ ಇರ್ತವೆ. ಪ್ರಾಣಿಗಳಿದೆಯಲ್ಲ, ಪಶುಗಳು ಪ್ರಾಣಿಗಳು ಇರ್ತಾವಲ್ಲ, ಅವು ಒಂದೊಂದು ಗುಂಪು ಹೋಗ್ತಾ ಇರ್ತವೆ. ಸಿಂಹಗಳು ಈ ಜಾತಿ ಬೇರೆ, ಹುಲಿಗಳು ಈ ಜಾತಿ ಬೇರೆ, ಮೃಗಗಳು ಈ ಜಾತಿ ಬೇರೆ. ಯಾವ್ಯಾವ ಜಾತಿ ಇದೆ ಆ ಜಾತಿಗೆ ಸಂಬಂಧಪಟ್ಟಂದೊಂದು ಗುಂಪಿರುತ್ತೆ. ಮಾನವ ಜಾತಿ, ನಾವೆಲ್ಲರೂ ಯಾರ ಜಾತಿ? ಮಾನವ ಜಾತಿ. ಈ ಮಾನವ ಜಾತಿಯಲ್ಲಿ ಕೀಳು ಮೇಲೂ ಇಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಇದು ದೇವರ ಅನದಿ ಸಂಕಲ್ಪ. ಎಲ್ಲರೂ ಸಮವಾಗಿ ಸಮಾನತೆಯಿಂದ ಒಳ್ಳೆ ರೀತಿಯಿಂದ ಜೀವಿಸಬೇಕು ಅನ್ನುವಂಥದ್ದೇ ದೇವರ ಸಂಕಲ್ಪ. ಆದರೆ ನಮ್ಮ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಏನಪ್ಪ ಅಂದರೆ ಇದು ಚಿಕ್ಕ ಜಾತಿ ದೊಡ್ಡ ಜಾತಿ ಅಂತೇಳಿ ಈ ರೀತಿ ನೇಮಿಸಿಕೊಂಡು ಒಂದು ರೀತಿಯಲ್ಲಿ ಮನುಷ್ಯರೇ. ಓಕೆ. ಮತ್ತು ಇವಾಗ ಕ್ರೈಸ್ತರು ಎಂಬ ಈ ಗುಂಪು ಯಾವ ಅಡಿಗೆ ಬರ್ತಾರೆ ಅಂಕಲ್? ಇವಾಗ ಜಾತಿ ಎನ್ನುವಂಥದ್ದು ಅಲ್ಲ, ಮನುಷ್ಯ ಜಾತಿ ಅಂತ ಮಾತ್ರ ಇದೆ ಅಂತ ನೀವು ಹೇಳಿದ್ದೀರಿ. ಹೌದು. ಅಂದರೆ ಪುರುಷರು ಸ್ತ್ರೀಯರೆಂಬಂಥ ವಿಂಗಡಣೆ ಬಿಟ್ಟರೆ ಬೇರೆ ಇನ್ನೇನು ದೇವರು ಉಂಟು ಮಾಡಿಲ್ಲ. ಇಲ್ಲ. ಹೌದೌದು. ಮಿಕ್ಕಿರುವಂಥ ಧರ್ಮ, ಮತ, ಕುಲ ಈ ಮೂರು ಭಾಗಗಳಲ್ಲಿ ಯಾವ ಭಾಗಕ್ಕೆ ಕ್ರೈಸ್ತರು ಸೇರಿಸಲ್ಪಡ್ತಾರೆ? ಅದೇ ಜಾತಿ, ಕುಲ, ಮತ ಎನ್ನುವಂಥದ್ದು ಕ್ರೈಸ್ತರಿಗೆ ಸಂಬಂಧಪಟ್ಟಿದ್ದಲ್ಲ. ಒಂದು ವೇಳೆ ಜಾತಿ ಅಂತ ಹೇಳ್ಕೊಂಡ್ರೆ ನಾನು ಈ ಜಾತಿಗೆ ಸಂಬಂಧಪಟ್ಟವನು, ನಾನು ಈ ಕುಲಕ್ಕೆ ಸಂಬಂಧಪಟ್ಟವನು, ಇಲ್ಲಾಂದರೆ ಈ ಮತಕ್ಕೆ ಸಂಬಂಧಪಟ್ಟವನು ಅಂತ ಹೇಳ್ಕೊಂಡ್ರೆ ಅವನು ಕ್ರೈಸ್ತನಾಗಲ್ಲ. ದೇವರ ದೃಷ್ಟಿಯಲ್ಲಿ ಕ್ರೈಸ್ತನಾಗಬೇಕಾದ್ರೆ ಈ ಸಮಾಜದಲ್ಲಿ ಪಟ್ಟಿಗೋಸ್ಕರ, ಇಲ್ಲಾಂದರೆ ಸರ್ಟಿಫಿಕೇಟ್ಗೋಸ್ಕರ, ಇಲ್ಲಾಂದರೆ ಏನೋ ಹೆಸರಿಗೋಸ್ಕರ ಬರೆಸ್ಕೊಳ್ಳಿ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಬೀಳಬೇಕಾದ್ರೆ ನಾನು ಕ್ರೈಸ್ತರಂತಲೇ ಹೇಳ್ಕೋಬೇಕು. ಕ್ರೈಸ್ತರಲ್ಲಿ ಏರುಪೇರಿರಲ್ಲ. ಕ್ರೈಸ್ತರಲ್ಲಿ ದೊಡ್ಡ ಕ್ರೈಸ್ತ, ಚಿಕ್ಕ ಕ್ರೈಸ್ತ, ಓಕೆ, ಈ ಥರ ಇಲ್ಲ. ಕ್ರೈಸ್ತರಂದರೆ ಎಲ್ಲರೂ ಒಂದೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಈ ಮಾತಿಗೆ ಸಂಬಂಧಪಟ್ಟದ್ದು 3ನೇ ಅಧ್ಯಾಯ 25ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26. ಹೌದೌದು, 26ರಿಂದ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಹೌದು. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಸಾಕು. ಈ ವಚನದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಯಹೂದ್ಯ ಎನ್ನುವಂಥದ್ದು ಮತನೂ ಇಲ್ಲ, ಇಲ್ಲಾಂದರೆ ಗ್ರೀಕರು ಎನ್ನುವಂಥ ಒಂದು ಕುಲನೂ ಇಲ್ಲ, ಇಲ್ಲಾಂದರೆ ಒಂದು ಜಾತಿನೂ ಇಲ್ಲ. ಎರಡನೇದಾಗಿ ದೊಡ್ಡವರು ಚಿಕ್ಕವರು, ಸ್ತ್ರೀಯರು ಪುರುಷರು ಭೇದ ಇಲ್ಲ.
ಈ ವಚನದಲ್ಲಿ ಉದ್ದೇಶ ಏನಪ್ಪ ಅಂದರೆ ಜಾತಿ, ಮತ, ಕುಲ, ಎರಡನೇದಾಗಿ ಲಿಂಗಭೇದ, ಮೂರನೇದಾಗಿ ನಾನು ಶ್ರೀಮಂತನು, ನಾನು ಬಡವನು, ಇನ್ನೊಂದು ಭೇದ ಇಲ್ಲ ಅಂತ. ನೀವೆಲ್ಲರೂ ಒಂದೇ ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ಪುತ್ರರು ಪುತ್ರಿಯರಾಗಿದ್ದೀರಿ, ಇದರಲ್ಲಿ ಭೇದ ಭಾವ ಏನೂ ಇಲ್ಲ ಅಂತ ಹೇಳ್ತಾರೆ. ಓಕೆ, ಅಂದರೆ ಕ್ರೈಸ್ತರಲ್ಲಿ ಈ ಜಾತಿ, ಕುಲ, ಮತ ಎಂಬಂತೆ ಈ ಭೇದ ಭಾವ ಏನು ಭೇದ ಭಾವ ಇಲ್ಲ, ಎಲ್ಲ ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಇಲ್ಲಾಂದರೆ ಈ ಸಮಾಜದಲ್ಲಿ ದೇವರನ್ನು ನಂಬದೇ ಇದ್ದಾಗ ಏನೋ ಕೆಲವು ಜಾತಿಗಳಂತೆ ಹೆಸರು ನಾವು ಇರ್ಬೋದು. ದೇವರಲ್ಲಿ ಬಂದ ಮೇಲೆ, ಯೇಸು ಕ್ರಿಸ್ತರಲ್ಲಿ ಬಂದ ಮೇಲೆ ಈ ದೊಡ್ಡ ಜಾತಿ ಚಿಕ್ಕ ಜಾತಿ ಇವೆಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ, ನನ್ನ ಬಳಿಯಲ್ಲಿ ಎಲ್ಲರೂ ಸಮಾನರು, ಒಂದೇ. ಅಂದರೆ ಇವತ್ತಿಗೂ ತುಂಬ ಜನ ಕ್ರೈಸ್ತರು ಮತ್ತು ನಮ್ಮದು ನಾವು ಇಂಥ ಜಾತಿ ಕ್ರೈಸ್ತರು, ನಾವು ಮೇಲಿನ ಜಾತಿ ಕ್ರೈಸ್ತರು, ನೀವು ಕೆಳಗಿನ ಜಾತಿ ಕ್ರೈಸ್ತರು ಎಂಬುದಾಗಿ ಇವತ್ತಿಗೂ ಆ ವಿವಕ್ಷೆ ಅವರ ಮಧ್ಯದಲ್ಲಿ ಕಾಣ್ತಿದೆ ಅಲ್ಲ ಅಂಕಲ್? ಅದೊಂದು ರೋಗ ವಿಲ್ಸನ್. ಓಕೆ, ಯಾಕೆಂದರೆ ಇನ್ನೂ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು. ಅಂದರೆ ಸರಿಯಾದಂಥ ಭಕ್ತಿ ಅಲ್ಲ, ಸರಿಯಾದ ಭಕ್ತಿ ಅಲ್ಲ. ಎರಡನೇದಾಗಿ ದೇವರ ಅರ್ಥ ಆಗಿಲ್ಲ ನಮಗೆ. ಓಕೆ, ಎಲ್ಲಿ ಅರ್ಥ ಆಗಿದ್ದಾರೆ? ನಾನು ದೊಡ್ಡ ಜಾತಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಇಂಥ ಜಾತಿಯಿಂದ ಬಂದಿದ್ದೀನಿ, ನಾನು ಇಂಥ ಕುಲದಿಂದ ಬಂದಿದ್ದೀನಿ ಅಂತೇಳಿ ಸಭೆಯಲ್ಲಿ ಹೇಳ್ಕೊಳ್ಳೋಂಥ ಅವಶ್ಯಕತೆ ಇಲ್ವಲ್ಲ. ಅಲ್ಲಿ ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಒಂದೇ ಅಂದಮೇಲೆ ನಿನ್ನ ದೃಷ್ಟಿ ಹೇಗಿರಬೇಕು? ನಮ್ಮ ದೃಷ್ಟಿ ಹೇಗಿರಬೇಕು? ಇವರೆಲ್ಲರೂ ದೇವರ ಪ್ರಜೆಗಳು. ಕುಲ ಜಾತಿ ಎನ್ನುವಂಥದ್ದು ಆಲೋಚನೆ ಬರ್ತಾ ಇದೆಯಂದರೆ ಇನ್ನು ದೇವರ ಮನಸ್ಸು ನಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತರ ಮನಸ್ಸು, ಯೇಸು ಕ್ರಿಸ್ತರ ತ್ಯಾಗ ಇನ್ನೂ ಇವರಿಗೆ ಮನವರಿಕೆ ಆಗಿಲ್ಲ ಅಂತ ಅರ್ಥ. ವಿಲ್ಸನ್, ಯಾಕೆಂದರೆ ತುಂಬ ಸಭೆಗಳಲ್ಲಿ ಈ ಸಭೆ ಈ ಜಾತಿಗೆ ಸಂಬಂಧಪಟ್ಟಿರೋ ಸಭೆ, ಹೌದು ಇದೆ. ಈ ಚರ್ಚ್ಗೆ ಬರೀ ಈ ಜಾತಿಯವರೇ ಹೋಗ್ತಾರೆ, ಬೇರೆ ಜಾತಿಯವರು ಬರಲ್ಲ. ಸೊ ಈ ಟೈಪ್ ಆಫ್ ಅಲ್ಲಿ ಕೂಡ ಚರ್ಚಲ್ಲಿ ಈ ಥರ ಇದೆ ಅಂತ ಪ್ರಶ್ನೆ ಬಂತಂಕಲಿ. ನಿಜವಾಗ್ಲೂ ನಾನು ಹೇಳಬೇಕಾದ್ರೆ ಇನ್ನೂ ಜಾತಿ ಹುಚ್ಚು ಇನ್ನೂ ಹೋಗಿಲ್ಲ ಇವರಿಗೆ. ಯೇಸು ಕ್ರಿಸ್ತರಲ್ಲಿ ಬಂದ ಮೇಲೆ ಈ ಹುಚ್ಚೆಲ್ಲ ಹೋಗಬೇಕು. ನಾವೆಲ್ಲರೂ ಒಬ್ರಿಗೊಬ್ರು ಪ್ರೀತಿಸ್ಬೇಕಲ್ಲ. ಹೌದು, ಈ ಸಭೆಯಲ್ಲಿ ಇಂಥವರೇ ಬರಬೇಕಂತಂದರೆ ಅನ್ಯರಿಗೂ ಇವ್ರಿಗೆ ವ್ಯತ್ಯಾಸ ಏನಿದೆ? ಇವಾಗ ಅನ್ಯರಲ್ಲಿ ಕೂಡ ಕೆಲವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಈ ಕೆಲವರು ಗುಡಿಗಳನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಗುಡಿಗಳೇನಪ್ಪ ಅಂದರೆ ಈ ಜಾತಿಯವರು ಈ ಗುಡಿಗಳಲ್ಲಿ ಹೋಗಿ ಪೂಜೆ ಮಾಡಿ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಇವ್ರಿಗೇನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಈ ಜಾತಿಯವರೇ ಬರಬೇಕು ಈ ಸಭೆಗೆ, ಈ ಜಾತಿಯವರೇ ಕೂಡ್ತಾ ಇದ್ದಾರೆ, ಇವ್ರಿಗೆ ಇದು ಪ್ರತ್ಯೇಕವಾದಂಥ ಸ್ಥಾನ ಅಂದುಕೊಂಡಾಗ ಇನ್ನು ನಮ್ಮ ಹೃದಯದಲ್ಲಿ ಹಳೆಯದೊಂದು ಹೋಗಿಲ್ಲ, ಇನ್ನು ಹಳೆ ಸ್ವಭಾವ ಹಾಗೇ ಇದೆ. ಯಾಕೆಂದರೆ ಯೇಸು ಕ್ರಿಸ್ತರಲ್ಲಿ ನಾವೆಲ್ಲರೂ ಕೂಡ ನೂತನ ಸೃಷ್ಟಿ ಅಂತಾರೆ. ನೂತನ ಸೃಷ್ಟಿ ಅಂದ ಮೇಲೆ ನೂತನ ಸ್ವಭಾವ ಇರಬೇಕಂತ ಹೇಳ್ತಾರೆ. ಎಲ್ಲಿರುತ್ತೆ ಆ ಮಾತು? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ಮಾತಿರುತ್ತೆ. ಒಂದು ಸರ್ ನೋಡೋಣ. ಖಂಡಿತ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದನು. ಸಾಕು. ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದು ದೇವರಿಂದಲೇ ಆಯಿತು. ಪೂರ್ವಸ್ಥಿತಿ ಹೋಯಿತು. ಅಂದರೆ ಯಾವಾಗ ನಾವು ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ತೀವೋ ಪೂರ್ವಸ್ಥಿತಿ ಏನಾಗಬೇಕು? ಹೊರಟೋಗ್ಬೇಕು. ಅದೇ ಹೋಗಲ್ಲ, ನಾವು ತೊಲಗಿಸ್ಬೇಕು. ನಾವೇನು ಮಾಡಬೇಕಂದ್ರೆ ಹೃದಯದಿಂದ ತೆಗೆದಾಕಬೇಕು. ಆ ಹೃದಯದಲ್ಲಿ ದೇವರ ವಚನಗಳನ್ನು ತುಂಬಿಸ್ಬೇಕು. ತುಂಬಿಸೋದಂದರೆ ಹೇಗೆ? ಪ್ರತಿನಿತ್ಯ ವಾಕ್ಯಗಳನ್ನು ಓದಬೇಕು. ದೇವಸೇವಕರು ವಾಕ್ಯಗಳನ್ನು ಹೇಳ್ತಾ ಇರ್ತಾರೆ, ಕೇಳಬೇಕು. ಕೇಳಿದ ಮೇಲೆ ಆ ಧ್ಯಾನದಲ್ಲಿ ನಾವು ಇರಬೇಕಾಗತ್ತೆ. ಇದ್ದಾಗ ಹೃದಯದಲ್ಲಿ ಈ ಹಾಡುಗಳು, ಪ್ರಾರ್ಥನೆ, ವಾಕ್ಯಗಳು ಇವೆಲ್ಲ ಕೂಡ ಹೃದಯದಲ್ಲಿ ತುಂಬುತ್ತೆ. ಆವಾಗ ಈ ಹಳೆದೆಲ್ಲ ಪೂರ್ವದಲ್ಲಿದ್ದಂಥದ್ದು ಏನೇನಿದೆ ಎಲ್ಲ ಕೂಡ ಹೊರಟೋಗುತ್ತೆ. ಅಂದರೆ ಇನ್ನೂ ಈ ಜಾತಿಯ ಈ ಒಂದು ಭೇದ, ನಾವು ಆ ಜಾತಿಗೆ ಸಂಬಂಧ ಕ್ರೈಸ್ತರ ಅಂದರೆ ಕ್ರಿಸ್ತನನ್ನು ನಂಬಿಕೊಂಡ ನಂತರವೂ ಕೂಡ ಇನ್ನೂ ಜಾತಿಯ ಹುಚ್ಚು ಒಂದು ವೇಳೆ ಇದ್ದರೆ ಅದು ಸರಿಯಾದ ಭಕ್ತಿ ಅಲ್ಲ. ಇನ್ನು ಮೂಢನಂಬಿಕೆಯಲ್ಲಿದ್ದಾರೆ ಮತ್ತು ಲೋಕದ ಆಸೆಯಲ್ಲೇ ಇದ್ದಾರೆ. ಈ ಜಾತಿ ಅಂತಂದರೆ ನಾವೇನೋ ದೊಡ್ಡದಾಗಿ ಫೀಲ್ ಆಗ್ತಾ ಇರ್ತೀವಿ. ಹೌದು ಅಂಕಲ್, ಹೌದು. ನಾವೇನು ಗೊತ್ತೋ ದೊಡ್ಡದಾಗಿ ಲೋಯಿಂದ ಬಂದಿದ್ದೀವಿ ಅಂತೇಳಿ ದೊಡ್ಡದಾಗಿ ಫೀಲ್ ಆಗ್ತಾ ಇರ್ತೀವಿ. ಅಂದರೆ ದೊಡ್ಡದಾಗಿ ಇವ್ರು ಫೀಲ್ ಆಗ್ತಾ ಇದ್ದಾರಂದರೆ
ಅರ್ಥ ಏನು? ಗರ್ವ ಇದೆ ಅಂತಲೇ ತಾನೇ. ತಗ್ಗಿಸುವಿಕೆ ಇಲ್ಲ. ಅದೇ ಇಲ್ಲ. ನೀನು ಎಷ್ಟೇ ದೊಡ್ಡ ಜಾತಿಯಲ್ಲಿ ಇದ್ದರೂ ಕೂಡ ದೇವರಲ್ಲಿ ಬಂದ ಮೇಲೆ ಸಂಪೂರ್ಣವಾಗಿ ವಿಧೇಯನಾಗಬೇಕು. ನಂದು ಅದಲ್ಲ. ನಂದು ಕ್ರೈಸ್ತರ ಜೀವಿತ, ಕ್ರಿಸ್ತನ ಜೀವಿತ. ಇದು ಉನ್ನತವಾದದ್ದು. ಕ್ರಿಸ್ತನೆಂಥವ್ರು? ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಸರ್ವ ಸೃಷ್ಟಿಗೆ ಒಡೆಯನಾಗಿರುವಾಗ, ಆತನಿಗೆ ನಾವು ಶಿಷ್ಯರಾಗುವಾಗ, ಆ ಒಂದು ಉನ್ನತ ಹೆಸರನ್ನು ನಾವು ಇಟ್ಕೊಂಡು ಮತ್ತೆ ಹಳೆದು ನೆನಪು ಮಾಡ್ಕೋಬೇಕಾ? ಹಳೆದ ಬಗ್ಗೆ ವಿಚಾರ ಮಾಡಬೇಕಾ? ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹಳೆದೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ಇನ್ನೂ ಯೇಸು ಕ್ರಿಸ್ತರ ಒಂದು ಪ್ರೀತಿ ಇನ್ನೂ ಅರ್ಥ ಆಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಕ್ರೈಸ್ತರಲ್ಲಿ ಈ ಜಾತಿ, ಕುಲ, ಈ ಮತ, ಇವು ಯಾವ ಭೇದ ಇರಬಾರದು. ಸೊ ಕ್ರೈಸ್ತ ಎನ್ನುವಂಥದ್ದು ಇವು ಯಾವುದಕ್ಕೂ ಕೂಡ ಸೇರಿರುವಂಥದ್ದಲ್ಲ, ಇದಕ್ಕಿಂತ ಅಧಿಕವಾದಂಥದ್ದು. ಹೌದು. ಸೊ ಈ ರೀತಿಯಾದ ಭೇದಾಭಿಪ್ರಾಯ ಹೃದಯದಲ್ಲಿ ಇಟ್ಕೊಳ್ಳದೆ ಭಯ, ಭಕ್ತಿ, ತಗ್ಗಿಸುವಿಕೆ ಇವುಗಳಿಂದ ಮುಂದಕ್ಕೆ ಇರಬೇಕು. ಹೌದು, ಖಂಡಿತ. ಎಲ್ಲರನ್ನು ಪ್ರೀತಿಸಿ. ಹೌದೌದು. ಹಾಗಾದರೆ ಅಂಕಲ್ ಮತ್ತೊಂದು ಪ್ರಶ್ನೆ ನಾನು ಕೇಳ್ತೇನೆ. ಬಹಳ ಜನರಲ್ಲಿ ಒಂದು ರೀತಿಯಾದ ಪ್ರಶ್ನೆ ಇರುತ್ತೆ. ಏನಂತಂದರೆ, ನಾನು ಕ್ರಿಸ್ತನನ್ನು ನಂಬ್ತೇನೆ, ಕ್ರಿಸ್ತನನ್ನು ಆರಾಧಿಸ್ತೇನೆ, ಆದರೆ ಹೊರಗಿರುವಂಥ ಸಮಾಜಕ್ಕೆ ನಾನು ಕ್ರೈಸ್ತನೆಂದು ಪರಿಚಯಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಅಂದರೆ ಹೇಗೆ ಅಂತ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ರಹಸ್ಯ ಕ್ರೈಸ್ತನಾಗಿ ನಾನು ಇರ್ತೀನಿ, ಸೀಕ್ರೆಟ್ ಕ್ರಿಶ್ಚಿಯನ್. ಅಂದರೆ ಹೊರಗೆ ಹೇಳ್ಕೊಂಡ್ರೆ ಒಂದು ರೀತಿಯಾದಂಥ ಅವಮಾನ ಥರ ಆಗುತ್ತೆ. ಏನೋ ರೀಸನ್ಸ್ ಏನೇ ಇದ್ದರೂ ಕೂಡ ಅವ್ರಿಗೆ ಕೇಳುವಂಥದ್ದು ಒಂದೇ, ನಾನು ಹೊರಗೆ ಕ್ರೈಸ್ತನೆಂದು ಕರೆಯಲ್ಪಡೋದಿಲ್ಲ, ಪ್ರಚಾರ ನನ್ನ ಮೂಲಕ ನಡೆಯೋದಿಲ್ಲ, ಬಟ್ ಭಕ್ತಿಯಲ್ಲಿರ್ತೇನೆ, ದೇವರನ್ನು ಪೂಜಿಸ್ತೇನೆ, ಆರಾಧನೆಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಬಟ್ ಹೊರಗಿರುವಂಥ ಪರ್ಸನ್ಗೆ, ಮೂರನೇ ವ್ಯಕ್ತಿಗೆ ನಾನು ಕ್ರೈಸ್ತನೆಂದು ತೋರಿಸ್ಕೊಳ್ಳೋದಿಲ್ಲ. ಓಕೆ. ಇಂಥವರನ್ನು ದೇವರು ಸ್ವೀಕರಿಸ್ತಾರ? ಇವಾಗ ಬೈಬಲ್ ಗ್ರಂಥದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿ ಮಾತು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಕ್ಲಾರಿಟಿ ಇದೆ. ಅಂದರೆ ಇಲ್ಲಿ ಪ್ರಭು ಹೇಳುವಂಥ ಮಾತೇನೆಂದರೆ, ಮನುಷ್ಯರ ಮುಂದೆ ಆ ವ್ಯಕ್ತಿ, ಯೇಸು ಕ್ರಿಸ್ತರನ್ನು ನಂಬಿರುವಂಥ ಆ ವ್ಯಕ್ತಿ ಮನುಷ್ಯರ ಮುಂದೆ ಕೂಡ ಒಪ್ಪಿಕೊಳ್ಬೇಕಂತೆ. ಓಕೆ. ಮನುಷ್ಯರ ಮುಂದೆ ನೀನು ಒಪ್ಪಿಕೊಂಡಾಗ, ನಾನು ಪರಲೋಕದಲ್ಲಿ ನನ್ನ ತಂದೆಯ ಬಳಿಯಲ್ಲಿ ಈತನು ನನ್ನ ಶಿಷ್ಯನು ಅಂತೇಳಿ ಪ್ರಭು ಒಪ್ಪಿಕೊಳ್ತಾರಂತೆ. ಇವಾಗ ಪ್ರಭು ಒಪ್ಪಿಕೊಳ್ಳೋದು ಹೋದರೆ ಈ ಸತ್ತ ಮೇಲೆ ಮನುಷ್ಯನ ಎಲ್ಲಿಗೆ ಹೋಗ್ತಾನೆ? ಖಂಡಿತ ನರಕಕ್ಕೆ ಹೋಗ್ತಾನೆ. ಖಂಡಿತವಾಗಿ ಈ ಮಾತಿನ ಪ್ರಕಾರ ನಾನು ಒಪ್ಪಿಕೊಳ್ಳಲ್ಲ ಅಂತಂದರೆ, ನಾನು ಒಪ್ಪಿಕೊಳ್ಳಲ್ಲ ಅಂದರೆ ಅರ್ಥ ಏನು? ಪರಲೋಕಕ್ಕೆ ಹೋಗಲ್ಲ ಅಷ್ಟೇ ಅಲ್ವಾ? ಈ ಲೋಕದಲ್ಲಿ ಏನಪ್ಪ ಅಂದರೆ ಪ್ರಾರ್ಥನೆಗೆ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ? ಪ್ರಾರ್ಥನೆಗೆ ಹೋಗಿದ್ದಾನೆ, ಆಮೇಲೆ ಪ್ರಾರ್ಥನೆ ಮಾಡಿದ್ದಾನೆ, ಕಾಣಿಕೆ ಕೊಟ್ಟಿದ್ದಾನೆ. ಯಾಕೆ ಪ್ರಾರ್ಥನೆ ಮಾಡಿದ್ದಾನೆ, ಯಾಕೆ ಕಾಣಿಕೆ ಕೊಟ್ಟಿದ್ದಾನೆ, ಯಾಕೆ ಸಭೆಗೆ ಹೋಗಿದ್ದಾನೆ? ಅಂದರೆ ಹೊರಗಡೆ ಯೇಸು ಕ್ರಿಸ್ತರ ನಾನು ಒಪ್ಪಿಕೊಳ್ಳಲ್ಲ, ಯೇಸು ಕ್ರಿಸ್ತರ ಬಗ್ಗೆ ನಾನು ಮಾತಾಡಲ್ಲ, ಹೊರಗಡೆ ಇದ್ದಂಥ ಜನರು ನನ್ನನ್ನು ನಿಂದಿಸ್ತಾರೇನೋ, ಅವಮಾನ ಪಡಿಸ್ತಾರೇನೋ, ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾರೇನೋ, ಇಲ್ಲಾಂದರೆ ಪ್ರಾಣ ಬೆದರಿಕೆ ಆಗ್ತಾರೇನೋ ಅಂತೇಳಿ ಈ ರೀತಿ ಹೊರಗಡೆ ನನಗೆ ಸಮಸ್ಯೆ ಬರುತ್ತಂತೇಳಿ ಹೊರಗಡೆ ನಾನು ಪರಿಚಯ ಮಾಡಿಕೊಳ್ಳಲ್ಲ ಅಂದರೆ, ಆ ಮನುಷ್ಯನನ್ನ ಕುರಿತು ಪ್ರಭು ಹೇಳುವಂಥ ಮಾತೇನೆಂದರೆ, ನೀನು ನನ್ನವನಲ್ಲ ಅಂತೇಳಿ ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಮಾತಾಡ್ತಾರಂತೆ. ಓಕೆ. ಅಂದರೆ ಈ ಮನುಷ್ಯನೇನಪ್ಪ ಅಂದರೆ ಸುಮ್ಮನೆ ನಾಮಕವಾಸ್ತಿ ಬಂದಿದ್ದಾನೆ. ಎರಡನೇದಾಗಿ ಏನೋ ದೇವ್ರ ಮೂಲಕ ಈ ಲೋಕದಲ್ಲಿ ಉಪಯೋಗವಾಗುತ್ತೆ, ಏನೋ ಆಶೀರ್ವಾದ ಸಿಗುತ್ತೆ ಅಂತೇಳಿ ಬಂದಿದ್ದಾನೆ ವಿನಃ ಈ ಮನುಷ್ಯನಿಗೆ ಪರಲೋಕದ ಬಗ್ಗೆ ಚಿಂತೆ ಇಲ್ಲ. ಪರಲೋಕದ ಬಗ್ಗೆ ಚಿಂತೆ, ಶಾಶ್ವತವಾದಂಥ ಬದುಕಿನ ವಿಷಯದಲ್ಲಿ ವಿಚಾರ ಮಾಡಿದಾಗ ಖಂಡಿತವಾಗಿ ಯೇಸು ಕ್ರಿಸ್ತರ ಬಗ್ಗೆ ಒಪ್ಪಿಕೊಳ್ತಾರೆ. ಹೌದಲ್ವಾ? ಓಕೆ. ಇವಾಗ ಈ ಮನುಷ್ಯನ ಹೇಗಿದ್ದಾನೆ, ಹೇಗೆ ಅನಿಸುತ್ತೆ? ಎರಡು ರೀತಿಯಲ್ಲಿದ್ದಾನಂತ ಅನಿಸುತ್ತಲ್ವಾ? ಹೌದು. ಸಭೆಗೆ ಬಂದಾಗ ದೇವ್ರಿಗೋಸ್ಕರ, ಹೊರಗಡೆ ಬಂದಾಗ ಲೋಕದಗೋಸ್ಕರ ಇದ್ದ ಹಾಗೆ ನಟನೆ ಮಾಡಿದ. ಅಂಥವ್ರ ವಿಷಯದಲ್ಲಿ ಮತ್ತೊಂದು ಮಾತು ಹೇಳಿದ್ದಾರೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. 6:24. ಅದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು
ಕೂಡ ಸೇವಿಸಲಾರಿರಿ. ಸಾಕು. ಯಾವನು ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸ್ತಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂತ ಹೇಳ್ತಾರೆ. ದೇವರನ್ನು ನಾವು ಸೇವಿಸಬೇಕಾದ್ರೆ ಈ ಲೋಕವನ್ನು ಹೇಗೆ ನೋಡ್ಬೇಕಂತ ಹೇಳ್ತಾರೆ? ಲೋಕವನ್ನು ನೀವು ಪ್ರೀತಿಸಬೇಡಿ ಅಂತ ಹೇಳ್ತಾರೆ, ಹೌದಲ್ವ? ಲೋಕದಲ್ಲಿದ್ದರೂ ಲೋಕದ ಆಸೆ ನೀವು ಬಿಡಬೇಕಂತ ಹೇಳ್ತಾರೆ. ಮತ್ತು ಲೋಕದಲ್ಲಿ ಜನರಿಗೆ ನೀವು ಭಯಪಟ್ಟಿದ್ದೀರಿ ಅಂದರೆ ಅರ್ಥ ಏನು? ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ, ಎರಡನೇದಾಗಿ ನಂಬಿಲ್ಲ ಅಂತಲೇ ಬರುತ್ತೆ. ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಓಕೆ, ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡೋಕ್ಕಾಗತ್ತಾ? ಆಗಲ್ಲ. ಆ ಕಡೆ ಅದ್ರ ಬೀಳ್ಬೇಕು, ಈ ಕಡೆ ಮಧ್ಯದಲ್ಲಿ ಬಿದ್ದು ಹೋಗ್ತಾನೆ. ಆಗಲ್ಲ, ಪರಿಪೂರ್ಣ ಆಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಆ ಕಡೆ ಆದ್ರೆ ಇರು, ಈ ಕಡೆ ಆದರೆ ಇರು, ಒಂದು ಕಡೆ ಇರು. ಈ ಕಡೆ ದೇವ್ರು ಬೇಕು, ಈ ಕಡೆ ಲೋಕ ಬೇಕು ಅಂದರೆ ನಿನ್ನಂತವ್ ನನಗೆ ಬೇಡ ಅಂತಾನೆ. ಅಂದರೆ ಅವರು ಹೇಳುವಂಥದ್ದು ರೀತಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಹೇಳಬೇಕಾದ್ರೆ, ನಿಜವಾಗ್ಲೂ ನಾನು ಭಕ್ತಿಯಿಂದ ಇರ್ತೀನಿ, ಕೆಟ್ಟದ್ದೇನೂ ಮಾಡಲ್ಲ, ಕೆಟ್ಟ ಸಹವಾಸ ಮಾಡಲ್ಲ, ಬೈಬಲ್ ದಿನ ಓದ್ತೇನೆ, ದಿನ ಪ್ರಾರ್ಥನೆ ಮಾಡುತ್ತೇನೆ, ಎಲ್ಲ ಮಾಡ್ತೇನೆ, ಬಟ್ ಈ ಒಂದು ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗ್ತೇನೆ. ಏನದು? ಸಮಾಜಕ್ಕೆ ನಾನು ಕ್ರೈಸ್ತನೆಂದು ಪರಿಚಯವಾಗೋದಿಲ್ಲ. ಅಂದರೆ ಎಲ್ಲ ಮಾಡ್ತೇನೆ, ಭಕ್ತಿಗೆ ಕ್ರೈಸ್ತನಾಗಿರೋದಕ್ಕೆ ಬೇಕಾದಂಥ ಎಲ್ಲದನ್ನು ನಾನು ಮಾಡ್ತೇನೆ, ಮೂರನೇ ವ್ಯಕ್ತಿಗೆ, ಹೊರಗಿನ ವ್ಯಕ್ತಿಗೆ ನಾನು ಕ್ರೈಸ್ತನೆಂದು ಪರಿಚಯವಾಗೋದಿಲ್ಲ. ಓಕೆ ವಿಲ್ಸನ್, ಇವಾಗ ದೇವರು ಕೂಡ ಅನೇಕ ಸಾರಿ ಹೇಳಿದಾರಲ್ಲ, ಒಂದು ಮಾರ್ಗದಲ್ಲಿರಿ, ಯಥಾರ್ಥವಾಗಿರಿ, ನನ್ನ ಮಾರ್ಗದಲ್ಲಿ ನಡೀರಿ, ಲೋಕವನ್ನು ಪ್ರೀತಿಸಬೇಡ್ರಿ, ಲೋಕಕ್ಕೆ ಒಳಪಡಬೇಡಿ ಅಂತ ಅನೇಕ ಸಾರಿ ಹೇಳಿದಾರಲ್ಲ. ಹೇಳಿದಾಗಲೂ ಕೂಡ ಯಾಕೆ ಲೋಕದಗೋಸ್ಕರ ಇವರು ಯೋಚನೆ ಮಾಡ್ತಾರೆ? ಅಂದರೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ಕಾರಣ ಏನಿರ್ಬೋದು? ಅಂದರೆ ಅವರು ಏನು ಹೇಳ್ತಾರೆ ಅಂತಂದರೆ, ಲೋಕದಲ್ಲಿ ತೊಂದರೆಗಳಾಗ್ತವೆ, ಕಷ್ಟ ಬರುತ್ತೆ, ಇನ್ನು ಹೇಳಬೇಕಂತಂದರೆ ಮದುವೆ ಆಗಲ್ವೇನೋ ಮಕ್ಕಳಿಗೆ ಮದುವೆ ಆಗಲ್ವೇನೋ, ಈ ರೀತಿಯಾದಂಥ ಚಿಕ್ಕ ಚಿಕ್ಕ ತೊಂದರೆಗಳನ್ನು ಅವ್ರು ಹೇಳ್ತಾರೆ ಅಂಕ. ಓಕೆ, ನಾನು ಹೊರಗೆ ನಾನು ಕ್ರೈಸ್ತನ ಅಂತ ಹೇಳ್ಕೊಂಡ್ರೆ ನನ್ನ ಹತ್ರ ಬರೋರು ಬರಲ್ಲ, ನಮ್ಮ ಕುಟುಂಬಸ್ಥರು ದೂರ ಆಗ್ಬಿಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರಲ್ಲ. ಹೌದು. ಸೊ ಈ ರೀತಿಯಾದಂಥ ಕಾರಣಗಳಿಂದ ಮತ್ತೆ ಹೇಳ್ತಾರೆ, ಇದನ್ನೆಲ್ಲ ನಾನು ಮಾಡ್ತೇನೆ, ಭಕ್ತಿಯೆಲ್ಲ ನಾನು ಮಾಡ್ತೇನೆ, ಕ್ರೈಸ್ತನನ್ನು ಮಾತ್ರ ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಈ ರೀತಿಯಾದಂಥ ತೊಂದರೆಗಳು. ಒಂದು ವೇಳೆ ಮದುವೆ ವಿಷಯದಲ್ಲಿ ಅಂತಂದರೆ, ಇವಾಗ ನಾನು ಒಂದು ಕಾಲದಲ್ಲಿ ಅನ್ಯನು, ಪೂರ್ತಿ ಬಿಟ್ಟು ಬಂದಿದ್ದೀನಿ. ನನ್ನ ರಕ್ತ ಸಂಬಂಧಿಕರ ಮಧ್ಯದಲ್ಲಿ ಏನಪ್ಪ ಅಂದರೆ, ದೊಡ್ಡದೊಂದು ಮೀಟಿಂಗ್ ಏರ್ಪಾಟ್ ಮಾಡಿ, ನಮ್ಮ ಕುಲದಲ್ಲಿದ್ದರೆ ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಮಾತಾಡಿದ್ರಿಂದ ನನಗೆ ಬೇಡ, ನನಗೆ ದೇವ್ರು ಬೇಕಂತ ಹೊರಗಡೆ ಬಂದೆ. ನಾನು ಬದುಕ್ತಾ ಇಲ್ವಾ? ನನ್ನ ಮಕ್ಕಳಿಗೆ ಮದುವೆ ಮಾಡಿಲ್ವಾ? ಇಬ್ಬರಿಗೆ ಮದುವೆ ಮಾಡಿದ್ದೀನಲ್ಲ. ಅಂದರೆ ದೇವರು ಅವರಿಗೆ ಹೆಣ್ಮಕ್ಳು ಕೊಟ್ಟಿದ್ದಾರಲ್ವ? ಮಕ್ಕಳನ್ನು ಕೊಟ್ಟಿದ್ದಾರೆ, ಮದುವೆನೂ ಆಗಿದೆ. ಅಂದರೆ ಇವ್ರಿಗೆ ಒಂದು ರೀತಿಯಲ್ಲಿ ಅದು ಸರಿಯಾದ ಒಂದು ಉತ್ತರ ಅಲ್ಲ. ಯಾಕಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಎರಡನೇದಾಗಿ ಲೋಕದ ಜನಕ್ಕೆ ಭಯಪಡ್ತಾರಲ್ಲ, ಲೋಕದಲ್ಲಿದ್ದಂಥ ಜನರಿಗಿಂತ ದೇವರಂದ್ರೆ ಅಷ್ಟು ಸುಲಭನ? ದೇವ್ರ ವಿಷಯದಲ್ಲಿ ಯೇಸುಪ್ರಭು ಅಂತಾರಲ್ಲ, ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ, ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಸಾಕು. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ, ಆತ್ಮ ದೇಹ ಎರಡೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಅಂತ ಹೇಳ್ತಾರೆ. ಅಂದರೆ ಆತ್ಮವನ್ನು ದೇಹವನ್ನು ಇಲ್ಲೇನು ಮಾಡ್ತಾರಪ್ಪ ಅಂದರೆ, ಆ ದೇಹಕ್ಕೆ ಎರಡೇಟು ಹೊಡಿಬೋದು, ನಿಂದಿಸ್ಬೋದು, ಇಲ್ಲ ಕೊಂದಾಕ್ಬೋದು. ಆದರೆ ದೇವ್ರೇನು ಮಾಡ್ತಾರೆ, ಆತ್ಮವನ್ನು ದೇಹವನ್ನು ಎರಡನ್ನೂ ಕೊಂದಾಕಿ ನರಕದಲ್ಲಿ ಹಾಕ್ತಾರಂತಲ್ಲ. ಓಕೆ, ಇವಾಗ ಈ ದೇಹವನ್ನು ಆತ್ಮವನ್ನು ನರಕದಲ್ಲಿ ಹಾಕೋರು ಯಾರು? ದೇವರ ದೇವರು. ಮನುಷ್ಯನೇನು ಮಾಡ್ತಾನೆ, ಒಂದು ಹೊಡಿಬೋದು, ಬೈಬೋದು, ಇಲ್ಲಾಂದರೆ ಪ್ರಾಣ ತೆಗಿಬೋದು, ಹೌದಲ್ವ? ಭಕ್ತನಾಗಿದ್ದರೆ ದೇವರ ಅನುಮತಿ ಇಲ್ಲದ್ರೆ ಪ್ರಾಣ ಹೋಗಲ್ಲ. ಹೌದು, ದೇವರ ಅನುಮತಿ ಬಂದಾಗ ಪ್ರಾಣ ಹೋಗುತ್ತೆ. ಆದರೆ ಇವ್ರಿಗೆ ಯಾರಿಗೆ ಭಯಪಡ್ತಾ ಇದ್ದಾರೆ ಅಂದರೆ, ಚಿಕ್ಕವನಿಗೆ ಭಯಪಡ್ತಾ ಇದ್ದಾರೆ. ಮಹಾಶಕ್ತನಿದ್ದಾನಲ್ಲ, ಆತನೇನು ಮಾಡ್ತಾನೆ, ಆತನ ಮಾತಿಗೆ ಒಳಪಡೆದು ಹೋದರೆ ದೇಹವನ್ನು ಆತ್ಮವನ್ನು ಎರಡನ್ನೂ ಕೂಡ ನರಕದಲ್ಲಿ ಹಾಕ್ತೀನಿ ಅಂತ ಹೇಳ್ತಾರಲ್ಲ. ಆತನಿಗೆ ಮತ್ತಿಷ್ಟು ಭಯಪಡಬೇಕು. ಇವರೇನೋ ಕೊಂದಾಕ್ತಾರಂತೇಳಿ ಇವ್ರಿಗೆ ಭಯಪಟ್ಟರೆ ಮತ್ತು ಈತನಿಗಿಂತ ಆತನ ಭಯಂಕರ ಅಲ್ವಾ? ಹೆಂಗಿದ್ದಾನೆ? ಆತ್ಮ ದೇಹ ಎರಡನ್ನೂ ಕೂಡ ನರಕಕ್ಕೆ ಎಷ್ಟು ದಿನ ಆಗ್ತಾನಲ್ಲಿ? ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಅಂದರೆ ಮುಕ್ತಾಯವಿಲ್ಲದಂಥ ಒಂದು ಲೋಕ ಸೃಷ್ಟಿ ಮಾಡಿದ್ದಾರೆ ದೇವರು. ಆ ಲೋಕದಲ್ಲಿ ಅಂದರೆ ಯಾತನೆ ಪಡುವಂಥ ಆ ಲೋಕದಲ್ಲಿ ನರಕದಲ್ಲಿ ಆಗ್ತೀನಿ ಅಂತ ಹೇಳ್ತಾನಲ್ಲ. ನನ್ನ ಮಾತನ್ನು ಕೇಳೋದು ಹೋದರೆ
ದೇವರೇನೋ ತಪ್ಪಾಗಿ ಏನು ಬೋಧನೆ ಮಾಡಿಲ್ಲ, ಯಥಾರ್ಥವಾಗಿ ಒಳ್ಳೆ ಮಾತು, ಸಮಾಧಾನ ಸಿಗುವಂಥದ್ದೇ. ಆತನ ಮೂಲಕ ನಮ್ಗೆ ಏನಿದೆಪ್ಪ ಅಂದರೆ ಸಮಾಧಾನ ಇದೆ, ನೆಮ್ಮದಿ ಇದೆ, ಆರೋಗ್ಯ ಇದೆ, ಒಳ್ಳೆಯದೇ ಇದೆ, ಪ್ರತಿಯೊಂದರಲ್ಲೂ ಒಳ್ಳೆಯದೇ ಇದೆ. ಓಕೆ ಓಕೆ, ಅಂಥ ತಂದೆಯನ್ನು ನಾವು ಬಿಟ್ಟು ಹೋಗುವಂಥದ್ದು ಸರಿಯಲ್ಲ, ಎರಡು ರೀತಿಯಲ್ಲಿ ನೋಡುವಂಥದ್ದು ಸರಿಯಲ್ಲ. ಅಂದರೆ ಈ ರೀತಿಯಾದಂಥ ಭಕ್ತಿ ಮಾಡುವುದು ಕೂಡ ವ್ಯರ್ಥನೇ ಅಂತೀರ? ವ್ಯರ್ಥ, ಪ್ರಯೋಜನ ಇಲ್ವಲ್ಲ. ಇವಾಗ ಮದುವೆಗೋಸ್ಕರ ಅನ್ನುವಂಥದ್ದು ಅವ್ರ ಸಹವಾಸದಲ್ಲಿದ್ದೀವಿ, ಅವ್ರಿಗೆ ಭಯಪಡ್ತಾ ಇದ್ದೀವಿ ಅಂತಂದರೆ ಲೋಕದಲ್ಲಿದ್ದಂಥ ಎಲ್ಲ ಸ್ತ್ರೀ ಪುರುಷರನ್ನು ಉಂಟು ಮಾಡಿದ್ದೇ ದೇವರಲ್ವಾ? ಹೌದು. ಆಗಿರುವಾಗ ದೇವ್ರು ಕೈ ಬಿಡ್ತಾರ? ದೇವ್ರು ಕೈ ಬಿಡಲ್ಲ. ಆದರೆ ನಮ್ಮ ಅಪನಂಬಿಕೆ ಇದು. ಯಾಕೆಂದರೆ ತುಂಬ ಜನರನ್ನ ನಾನು ಕೂಡ ಕೇಳಿದ್ದೇನೆ ಅಂಕಲ್, ಬರ್ತಾರೆ, ವಾಕ್ಯ ಕೇಳ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡಿದಾಗ ಅವ್ರ ಕುಟುಂಬದಲ್ಲಿ ಒಳ್ಳೆಯದು ನಡೆಯುತ್ತೆ, ಏನಾದರೂ ಅನಾರೋಗ್ಯ ಇದ್ದಾಗ ಅನಾರೋಗ್ಯ ಎಲ್ಲ ವಾಸಿ ಆಗುತ್ತೆ, ಎಲ್ಲ ಆಗುತ್ತೆ, ನಂಬಿಕೆ ಇರುತ್ತೆ, ಹೃದಯದಲ್ಲಿ ನಿಜವಾಗ್ಲೂ ನಂಬ್ತಾರೆ. ಬಟ್ ಒಂದು ಪಾಯಿಂಟ್ಗೆ ಬಂದಿದ ತಕ್ಷಣ ಅವರು ಬಹಿರಂಗವಾಗಿ ಸ್ವೀಕರಿಸೋದಕ್ಕೆ ಹೆದರ್ತಾರೆ. ಅವರ ಜನರು ದೂರ ಮಾಡಿಬಿಡ್ತಾರೆ, ಅವರ ಊರು ದೂರ ಮಾಡಿಬಿಡುತ್ತೆ, ಈ ರೀತಿ ಹಲವಾರು ಕಾರಣಗಳಿಂದ ದೂರ ಮಾಡ್ಕೊಳ್ತಾರೆ. ಬಟ್ ಇಂಥ ಭಕ್ತಿ ಮಾಡೋದು ಕೂಡ ಸತ್ಯವೇದ ಅನುಗುಣವಾಗಿ ವ್ಯರ್ಥ. ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಭಯಪಟ್ಟರು, ಬರ್ತಾ 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 ಆತ್ಮಿಕವಾಗಿ ಬೆಳಿಬೇಕು. ಒಂದು ವೇಳೆ ಪ್ರಾರಂಭದಲ್ಲಿ ಭಯಪಡ್ತಾ ಇದ್ದಾರೆ ಅಂತ ಚಿಕ್ಕ ಮಕ್ಕಳು ಥರ ಇದ್ದಾರೆ, ಓಕೆ, ಮತ್ತು ಸುಮಾರು ವರ್ಷಗಳಾದರೂ ಕೂಡ ಬದಲಾಗಿಲ್ಲ ಅಂತಂದರೆ ಅದು ವ್ಯರ್ಥವಾಗುತ್ತೆ. ಇವಾಗ ಪ್ರಾರಂಭದಲ್ಲಿ ಇರ್ತಾರಲ್ಲ, ಅವರು ಭಯಪಟ್ಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇರ್ತಾರೆ. ಬರ್ತಾ ಬರ್ತಾ ಅವ್ರು ಏನಾಗಬೇಕು, ಸಂಪೂರ್ಣವಾಗಿ ದೇವರ ಧ್ಯಾನದಲ್ಲಿ ಬರಬೇಕು. ಅವರು ಅಲ್ಲೇ ಇರೋದಲ್ಲ, ಅಯ್ಯೋ ಇವ್ರು ಏನೋ ಮಾಡ್ತಾರೇನೋ, ಅಯ್ಯೋ ಇವರೇನೋ ನಮ್ಮನ್ನು ತಿಂದಾಕ್ತಾರೇನೋ, ಬೈತಾರೇನೋ, ಹೊಡಿತಾರೇನೋ ಅಂತೇಳಿ ಅದೆಷ್ಟು ಒಂದು ಮಾಯದಲ್ಲಿರೋದಲ್ಲ. ನಾವು ಧೈರ್ಯವಾಗಿರ್ಬೇಕು. ಇದು ಒಳ್ಳೆ ಮಾರ್ಗದಲ್ಲಲ್ವಾ? ಹೌದು, ಒಳ್ಳೆ ಮಾರ್ಗ ಇದು, ಸತ್ಯದ ಮಾರ್ಗ ಇದು, ಸಮಾಧಾನ ತೋರಿಸುವಂಥ ಮಾರ್ಗ ಇದು. ಇಂಥ ಒಂದು ಸತ್ಯದ ಮಾರ್ಗದಲ್ಲಿ ಬರೋದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕ್ರಿಸ್ತನಿಗೋಸ್ಕರ ಸಮರ್ಪಿಸಿಕೊಂಡರೆ ಹೆದರಿಕೆ, ಭಯ ನಮ್ಮಲ್ಲಿ ಇರಲ್ಲ. ಇನ್ನೊಂದೇನಪ್ಪ ಅಂದರೆ ಜನನ ಮರಣ, ಆಮೇಲೆ ಸತ್ತ ಮೇಲೆ ಏನಾಗುತ್ತೆ ಅನ್ನುವಂಥ ವಿಷಯ, ಟೋಟಲ್ ಲೋಕವನ್ನು ಉಂಟು ಮಾಡಿರುವಂಥ ವಿಷಯವನ್ನು, ಆತ್ಮದ ವಿಷಯವನ್ನು, ಸತ್ತ ಮೇಲೆ ನಡೆಯುವಂಥ ವಿಷಯಗಳನ್ನು ತಿಳ್ಕೊಂಡ ಮೇಲೆ ಅವನು ಯಾವುದಕ್ಕೂ ಭಯಪಡಲ್ಲ. ಇವತ್ತೇ ದೇವ್ರು ಕರೆದ್ರು, ಇವತ್ತೇ ನಾನು ಸತ್ತೋದ್ರು, ದೇವರು ಸ್ತೋತ್ರವಾಗಲಿ ಅಂತಾನೆ ಪೌಲನಂತಾನಲ್ಲ. ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಯಾಕೆಂತಾನಂದರೆ ಆತನಿಗೆ ಜನನ ಮರಣ ಗೊತ್ತು, ಪ್ರಕೃತಿಯಿಂದ ಯಾರಿದ್ದಾರೋ ಗೊತ್ತು, ಸತ್ತ ಮೇಲೆ ಏನಾಗುತ್ತೆ ಅನ್ನುವಂಥ ಸಂಗತಿ ಗೊತ್ತು. ಆದ್ದರಿಂದ ಧೈರ್ಯವಾಗಿ ಹೇಳುವಂಥ ಮಾತೇನೆಂದರೆ, ಸತ್ತರೆ ಕ್ರಿಸ್ತನಿಗೋಸ್ಕರ ಸಾಯ್ತೀನಿ, ಬದುಕಿದರೆ ಕ್ರಿಸ್ತನಿಗೋಸ್ಕರ ಬದುಕ್ತೀನಿ ಅಂತಾನೆ. ಸೊ ಆ ರೀತಿಯಾಗಿ ಕ್ರೈಸ್ತರೆಲ್ಲರೂ ಇರಬೇಕು. ಹೌದು, ರಹಸ್ಯವಾಗಿ ಭಕ್ತಿ ಮಾಡುವುದು ಕೂಡ ಪ್ರಯೋಜನಕರವಾದದ್ದು ಏನಿಲ್ಲಲ್ಲ, ಅದು ದೇವರು ಮೆಚ್ಚುವಂಥದ್ದಲ್ಲ. ಓಕೆ, ಮತ್ತೊಂದು ಕೊನೆಯ ಪ್ರಶ್ನೆ, ಕ್ರೈಸ್ತರಾದಂಥವರು ಹೇಳಿಕೊಳ್ಳುತ್ತಿದ್ದಾರೆ ಕ್ರೈಸ್ತರಂತ, ಹೋಗ್ತಿದ್ದಾರೆ ಸಭೆಗೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ವಾಕ್ಯ ಕೇಳ್ತಿದ್ದಾರೆ, ಎಲ್ಲ ಚೆನ್ನಾಗಿದೆ. ಆದರೆ ಪೇಪರ್ ಮೇಲೆ ಬರೋಷ್ಟರಲ್ಲಿ, ಡಾಕ್ಯುಮೆಂಟೇಷನ್ಗೆ ಬರೋಷ್ಟರಲ್ಲಿ ಅವರ ಫಾರ್ ಎಕ್ಸಾಂಪಲ್ ಜಾತಿ ಪ್ರಮಾಣ ಪತ್ರ ಬರುತ್ತೆ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಈ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಬಹಳ ಜನ ಕ್ರೈಸ್ತರಾಗಿದ್ದರೂ ಕೂಡ ಅವರ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಆ್ಯಸ್ ಪರ್ ಸರ್ವೆ ನೋಡಿದ್ರು ಕೂಡ ಕ್ರೈಸ್ತರು ಆರಾಧನೆಗೆ ಹೋಗುತ್ತಿರುವಂಥವರ ಸಂಖ್ಯೆ ಜಾಸ್ತಿ ಇದೆ. ಭಾರತ ದೇಶದ ಕಾನೂನು ಪ್ರಕಾರ ನಮೂದಿಸಲ್ಪಟ್ಟಂಥವರ ಪ್ರಕಾರ ನೋಡಿದ್ರೆ ಕ್ರೈಸ್ತರು ಬಹಳ ಕಡಿಮೆ ಇದ್ದಾರೆ, ಜಸ್ಟ್ 1% ಇದ್ದಾರೆ ಭಾರತ ದೇಶದಲ್ಲಿ. ಇಂಡಿಯಾದಲ್ಲಿ ನೋಡಿದ್ರೆ ಇಂಡಿಯಾದಲ್ಲಿ 1%ಗಿಂತ ಅಧಿಕವಾಗಿದ್ದಾರೆ. 1-3% ಮಾತ್ರ ಕ್ರೈಸ್ತರಿದ್ದಾರೆ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನೂ ಅಧಿಕವಾಗಿದ್ದಾರೆ. ಬಟ್ ಇದು ಕೆಲವೊಬ್ರು ಅರಿವು ಇಲ್ಲದೆ ಈ ರೀತಿ ಮಾಡಿಸ್ಕೊಳ್ತಿದ್ದಾರೆ. ಅರಿವಿದ್ದವರು ಕೂಡ ಕ್ರೈಸ್ತರೆಂದು ತಮ್ಮನ್ನು ತಾವು ನಮೂದಿಸ್ಕೊಳ್ತಿಲ್ಲ. ಇದು ಎಷ್ಟರವರೆಗೂ ವಾಕ್ಯಾನುಸಾರ, ಇದು ಎಷ್ಟರವರೆಗೂ ಸತ್ಯ? ಅಂದರೆ ಇಷ್ಟು ದಿನ ತಿಳಿಯದೆ ಒಂದು ರೀತಿಯಲ್ಲಿ ಹೋಗಿದ್ದಾರೆ ಅಂದ್ಕೊಳ್ಳೋಣ. ಅಂದರೆ ಪ್ರಾರಂಭದಲ್ಲಿ ಏನಪ್ಪ ಅಂದರೆ ತಿಳಿಯದೆ ಈ ಸರ್ಟಿಫಿಕೇಟ್ ಇದೆಯಲ್ಲ, ತಿಳಿಯದೆ ಏನೋ ಮಾಡ್ಕೊಂಡಿದ್ದಾರೆ. ಇವಾಗ ಸರ್ಟಿಫಿಕೇಟ್ ಮಾಡಿಕೊಳ್ಳುವಂಥ ಒಂದು ಮನವರಿಕೆ ಅವ್ರಿಗೆ ಬಂದಿದೆ. ಅಂದರೆ ಇವಾಗ ಸರ್ಟಿಫಿಕೇಟ್ ಮಾಡಿಕೊಳ್ಳಾರ್ದ ಮೊದಲು ಅವರು ಯಥಾರ್ಥವಾಗಿ ಹೋಗ್ತಾ ಇದ್ದಾರೆ ಅಂತ ತೊಂದರೆ ಇಲ್ಲ. ಓಕೆ, ಯಾವಾಗ ಸರ್ಟಿಫಿಕೇಟ್ ಮಾಡಿಕೊಳ್ಳಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಂತ ಅಂದಾಗ ಖಂಡಿತವಾಗಿ ನಾನು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟವನು ಅಂತ ಹೇಳ್ಕೋಬೇಕು. ಓಕೆ, ಈ ಸಮಾಜದಲ್ಲಿ ಕೆಲವು ಜಾತಿಗಳಂತೇಳಿ ಇರುತ್ತೆ. ಈ ಮನುಷ್ಯನೇನಪ್ಪ ಅಂದರೆ ದೇವರನ್ನ ನಂಬಿರುವಂಥ ಭಕ್ತನಿದ್ದಾನಲ್ಲ, ಸಂಪೂರ್ಣ ಒಂದು ಯಥಾರ್ಥವಾಗಿ ಭಕ್ತನಿದ್ದಾಗ ಇದ್ರ ಬಗ್ಗೆ ಇವನು ವಿಚಾರ ಮಾಡಲ್ಲ.
ಈ ಜಾತಿ ಕುಲ ಎನ್ನುವಂಥದ್ದು ಏನಪ್ಪ ಅಂತಂದರೆ ಸಮಾಜಕ್ಕೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಏನೋ ಅವಶ್ಯಕತೆ ಇರುತ್ತೆ. ಓಕೆ, ಶಾಲೆ ಮಕ್ಕಳನ್ನು ಸೇರಿಸೋದಕ್ಕಾಗಿರ್ಬೋದು, ಇಲ್ಲಾಂದರೆ ಮದುವೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅವ್ರು ಬೇಕಾಗಿರುತ್ತಲ್ಲ, ಅದ್ರಿಗೋಸ್ಕರ ಅದಿರುತ್ತೆ. ಅದು ಇದ್ರ ತೊಂದರೆ ಏನಿಲ್ಲ. ಆದರೆ ಧರ್ಮ ಏನು, ನೀವು ಯಾವ ಧರ್ಮವನ್ನು ನೀವು ಹಿಂಬಾಲಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಖಂಡಿತವಾಗಿ ನಾನು ಇಂಥ ಧರ್ಮವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ, ಇಂಥ ಧರ್ಮವನ್ನು ನಾನು ಹಿಂಬಾಲಿಸ್ತಾ ಇದ್ದೀನಿ, ಇವಾಗ ಯೇಸು ಕ್ರಿಸ್ತರ ಧರ್ಮವನ್ನು ನಾನು ಹಿಂಬಾಲಿಸ್ತಾ ಇದ್ದೀನಿ ಅಂತೇಳಿ ನಿಜವಾಗ್ಲೂ ದೇವರನ್ನ ನಂಬಿಕೊಂಡಿದ್ರೆ ಅಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ. ಧರ್ಮ ಎನ್ನೋ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಇರಲೇಬೇಕು. ಯಾಕೆಂದರೆ ಅಲ್ಲಿ ಒಪ್ಕೊಳ್ಬೇಕು. ಓಕೆ, ನಿಮ್ಮದು ಉಪಜಾತಿ ಯಾವುದಂತ ಕೇಳಿದಾಗ ಅವ್ರು ಏನಿದ್ದಾರೆ ಅದನ್ನು ಬರೆಸ್ಕೊಳ್ಳಿ. ಆದರೆ ದೃಷ್ಟಿ ಈ ಜಾತಿ ಮೇಲೆ ಇರಬಾರ್ದು. ಓಕೆ, ನಮ್ಮ ದೃಷ್ಟಿ ಇದೆಯಲ್ಲ, ನಮ್ಮ ದೃಷ್ಟಿ ದೇವರ ದೃಷ್ಟಿ. ನಮ್ಮ ದೃಷ್ಟಿ, ನಮ್ಮ ಆಲೋಚನೆಗಳು ದೇವರೇ ಇರಬೇಕು. ಓಕೆ, ನಾವು ಈ ಜಾತಿ, ನಾವು ಆ ಜಾತಿ ಎನ್ನುವಂಥದ್ದು ಇರ್ಕೊಡೋದು. ಏನೋ ಸರ್ಟಿಫಿಕೇಟಲ್ಲಿ ಜಾತಿ ಪ್ರಮಾಣ ಪತ್ರ ಅಂತಾರಲ್ಲ, ಒಂದು ವೇಳೆ ಬರೆಸ್ಕೊಂಡ್ರೂ ಕೂಡ ಏನಪ್ಪ ಅಂದರೆ ನಮ್ಮ ದೃಷ್ಟಿ ಇದೆಯಲ್ಲ, ನಮ್ಮ ದೃಷ್ಟಿ ದೇವರೇ ಆಗಿರಬೇಕು. ಓಕೆ, ಈ ಸಮಾಜದಲ್ಲಿ ಬದುಕೋದಕ್ಕೆ, ಈ ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಜೀವಿಸೋದಕ್ಕೆ ಇವೆಲ್ಲ ಬೇಕಾಗತ್ತೆ. ಅದು ಅವ್ರವ್ರ ಧೈರ್ಯ. ನಾನು ಇವೆಲ್ಲ ಇಲ್ಲದೆ ನಾನು ಕೇವಲ ಕ್ರೈಸ್ತನ ಮಾತ್ರ ನಾನು ಅನಿಸ್ಕೊಂಡು ಜೀವಿಸ್ತೀನಿ ಅಂತಂದರೆ ಇನ್ನೂ ಶ್ರೇಷ್ಠ, ಉತ್ತಮ, ಇನ್ನೂ ಶ್ರೇಷ್ಠ ಅದು. ಓಕೆ, ಇಲ್ಲ ನನಗೆ ಇದು ಬೇಕು. ಓಕೆ, ಈ ಸಮಾಜದಲ್ಲಿ ಯಾಕೆಪ್ಪ ಅಂದರೆ ಮೀಸಲಾತಿ ಸಿಗುತ್ತೆ ಅಂತೇಳಿ, ಅದರ ಅವಶ್ಯಕತೆ ಇದೆ, ಇಲ್ಲಾಂದರೆ ಒಂದು ಯಾವುದೋ ಒಂದು ಲೋನ್ ಸಿಗುತ್ತಂತೇಳಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಮ್ಮ ದೃಷ್ಟಿ ಇದೇ ಜಾತಿಯ ಮೇಲೆ, ಕುಲದ ಮೇಲೆ ಇರ್ಕೂಡುದು. ನಾವು ದೇವರ ಮಕ್ಕಳು, ನಾವು ದೇವರ ಪ್ರಜೆಗಳು, ನಾನು ಯೇಸು ಕ್ರಿಸ್ತರ ಧರ್ಮವನ್ನು ನಾನು ಸ್ವೀಕರಿಸಿ ಮುಂದೆ ನಡೀತಾ ಇದ್ದೀನಿ ಅಂತೇಳಿ ಒಳ್ಳೆ ಆಲೋಚನೆಯಿಂದ ಹೋದಾಗ ತೊಂದರೆ ಇಲ್ಲ. ಓಕೆ, ದೃಷ್ಟಿ ದೇವರಿರಬೇಕು. ಓಕೆ, ಈ ಸಮಾಜದಲ್ಲಿ ಏನಪ್ಪ ಅಂದರೆ ಜಾತಿ ಪತ್ರ ಇರಲಿ. ಓಕೆ, ಅದಕ್ಕೇನು ಬರೋದೇನಿಲ್ಲ, ಹೋಗೋದೇನಿಲ್ಲ. ದೇವ್ರು ನೋಡುವಂಥದ್ದು ಏನಪ್ಪ ಅಂದರೆ ಭಕ್ತಿ ನೋಡ್ತಾರೆ, ಯಥಾರ್ಥವಾದಂಥ ಭಕ್ತಿ ನೋಡ್ತಾರೆ, ನಂಬಿಕೆ ನೋಡ್ತಾರೆ, ಅದೇ ಇರಬೇಕು. ಓಕೆ, ಸೊ ಆ ಪ್ರಮಾಣ ಪತ್ರಿಕೆಯಲ್ಲೂ ಕೂಡ ಕ್ರೈಸ್ತರಿಗೆ ನಾವು ಪ್ರಕಟಿಸಲ್ಪಡಬೇಕು, ಅಂದರೆ ಅದರಲ್ಲಿರಬೇಕು, ನಮೂದಿಸಲ್ಪಡಬೇಕು. ಆ ಆಪ್ಷನ್ ಇದ್ದಾಗ ಓಕೆ, ಅದು ಖಂಡಿತವಾಗಿ ಅಲ್ಲಿ ನಮ್ಮ ಕ್ರೈಸ್ತರಪ್ಪ ಅಂತೇಳಿ ಹೇಳ್ಕೊಳ್ಬೇಕು. ಓಕೆ, ಉಪಜಾತಿ ಜಾತಿ ಅಂತ ಇದ್ದಾಗ, ಕ್ರಿಸ್ತನ ನಂಬದೇ ಇದ್ದಾಗ ಒಂದು ಜಾತಿ ಅಂತ ಕರೆಯಲ್ಪಡ್ತಾ ಇದ್ದಾರೋ ಅದನ್ನು ಬರೆಸ್ಕೊಳ್ಳಿ, ತಪ್ಪೇನಿಲ್ಲ. ಅಂದರೆ ಭಕ್ತಿ, ನಂಬಿಕೆ, ಪ್ರೀತಿ ಅನ್ನೋದು ಇದು ಬಹಳ ಪ್ರಾಮುಖ್ಯವಾದದ್ದು. ಆ ಸರ್ಟಿಫಿಕೇಟ್ಗಿಂತ ಅಮೂಲ್ಯವಾದದ್ದು ಇವುಗಳು, ಕ್ಯಾರೆಕ್ಟರ್. ಇವೆಲ್ಲ ಏನಪ್ಪ ಅಂದರೆ ಹೆಸರುಗಳು, ಜಾತಿ, ಇವೆಲ್ಲ ಏನಪ್ಪ ಅಂದರೆ ಈ ಸಮಾಜದಲ್ಲಿ ಏನಪ್ಪ ಅಂದರೆ ಇವ್ರನ್ನ ಗುರುತಿಸ್ಬೇಕಲ್ಲ, ನೀವು ಯಾರಪ್ಪ ಎಂತ ಅಂತೇಳಿ. ಹೌದು, ಅದಕ್ಕೆ ಬೇಕಾಗತ್ತೆ. ಆದರೆ ದೇವರನ್ನೇ ಉನ್ನತ ಸ್ಥಾನದಲ್ಲಿ ನೀವು ತೋರಿಸ್ಬೇಕಾಗತ್ತೆ. ದೇವ್ರನ್ನ ಬಿಟ್ಟು ನಾವೇನು ಕ್ಯಾಸ್ಟ್ ತೋರಿಸಿದ್ದೀವಿ, ದೇವ್ರನ್ನ ಬಿಟ್ಟು ನಾವು ಏನೋ ಈ ಲೋಕದಲ್ಲಿ ಜಾತಿ ತೋರಿಸ್ಕೊಂಡಿದ್ದೀವಿ, ಮತವನ್ನು ತೋರಿಸ್ಕೊಂಡಿದ್ದೀವಿ ಅಂದರೆ ಅದು ಒಪ್ಪಲ್ಲ ದೇವರು. ಓಕೆ, ಹಾಗಲ್ಲ ಮತ್ತೊಂದು ಪ್ರಶ್ನೆ ಬಂದಿದೆ. ಜಾತಿ ಕುಲ ಇದಕ್ಕೆ ನಾವು ಒಂದು ವೇಳೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂತಂದರೆ, ಯೇಸು ಕ್ರಿಸ್ತರವರು ಭೂಮಿಯ ಮೇಲೆ ಬಂದಾಗ ಆತನು ಹುಟ್ಟಿರುವಂಥದ್ದು ಯಹೂದ ಕುಲದಲ್ಲಿ, ಯಹೂದ ಗೋತ್ರದಲ್ಲಿ ಅಂದರೆ ಆತನನ್ನು ಗುರುತಿಸಿರುವಂಥದ್ದೇ ಯಹೂದ್ಯನಾದಂಥ ಯೇಸು ಕ್ರಿಸ್ತನೆಂಬುದಾಗಿ. ಇನ್ನೂ ಹೇಳಬೇಕಂತಂದರೆ ನಾವು ನಾಣ್ಣುಡಿಯಾಗಿ ಉಪಯೋಗಿಸುವಂಥ ಮಾತು ನಜರೇತಿನ ಯೇಸು ಎಂಬುದಾಗಿ. ಸೊ ಯೇಸು ಕ್ರಿಸ್ತರನ್ನು ಗುರುತಿಸುವಂಥದ್ದೇ ಯೂದ ಗೋತ್ರದ ಮೂಲಕ. ಆತನು ಹುಟ್ಟಿರುವಂಥದ್ದು ಅದರಿಂದ ಆಗಿರೋದ್ರಿಂದ ಕ್ರೈಸ್ತರಾದಂಥ ನಾವು ಕೂಡ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ಬೋದಾ? ಯಾಕೆಂದರೆ ಯೇಸು ಕ್ರಿಸ್ತರವರು ಕೂಡ ಆ ರೀತಿಯಲ್ಲೇ ಕರೆಯಲ್ಪಟ್ಟಿದ್ದಾರೆ, ಆ ಗೋತ್ರದಿಂದನೇ ಬಂದಿದ್ದಾರೆ. ಯಾಕಂದರೆ ಅದಕ್ಕೆ ದೊಡ್ಡ ಚರಿತ್ರೆನೇ ಇದೆ ಇತಿಹಾಸ. ಹೌದು. ಸೊ ಕ್ರೈಸ್ತರಾದಂಥ ನಾವು ಕೂಡ ನಮ್ಮ ಜಾತಿಗೆ ಪ್ರಾಧಾನ್ಯತೆಯನ್ನು ಕೊಡಬಹುದಾ? ಯಾಕಂದರೆ ಈಗ ಬಂದಂಥ ಸಂದೇಹ ಯೇಸು ಕ್ರಿಸ್ತರು ಯೂದ ಗೋತ್ರದಲ್ಲಿ ಬಂದಿದ್ದಾರೆ. ಅಂದರೆ ಈ ಲೋಕದಲ್ಲಿ ಕುಲಗಳು, ಜಾತಿಗಳು ಅಂತೇಳಿ ಕರೆಯಲ್ಪಡ್ತಾ ಇದೆ. ಓಕೆ, ಕುಲಗಳು, ಜಾತಿಗಳು ಅಂತೇಳಿ ಕರೆಯಲ್ಪಡ್ತಾ ಇದೆ. ಇದೇನಪ್ಪ ಅಂದರೆ ಮನುಷ್ಯರ ಮೂಲಕ ನೇಮಕವಾದದ್ದು ಅಂತ ನಾನು ಹೇಳಿದ್ದೀನಿ. ಹೌದು. ಓಕೆ, ದೇವ್ರ ಮೂಲಕ ಬಂದಂಥ ಜಾತಿಗಳೇನಪ್ಪ ಅಂತಂದರೆ ಮಾನವ ಜಾತಿ, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳ ಜಾತಿ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಮತ್ತೆ ಯೇಸು ಕ್ರಿಸ್ತರು ಯೂದ ಗೋತ್ರದಲ್ಲಿ ಬಂದಿದ್ದಾರೆ ಅಂತೇಳಿ ಒಂದು ಮಾತಿರುತ್ತೆ. ಯೂದ ಗೋತ್ರ, ಇಲ್ಲಾಂದರೆ ಯೂದ ಜಾತಿಯಲ್ಲಿ. ಇನ್ನೂ ಹೇಳಬೇಕಂದ್ರೆ ಅವ್ರನ್ನ
ಯೂದ ಗೋತ್ರದ ಸಿಂಹ ಎಂಬುದಾಗಿ ಕೂಡ ಪ್ರಸ್ತಾವಿಸಿದ್ದಾರೆ. ಬರುತ್ತೆ, ಹೌದು. ಇವಾಗ ಯೂದ ಗೋತ್ರ ಅಂದಾಗ ಮೊದಲನೇದಾಗಿ ಅಬ್ರಹಾಮನಿಗೆ ಆಶೀರ್ವಾದ ಮಾಡ್ತಾರಲ್ಲ. ಲೋಕದಲ್ಲಿದ್ದಂಥ ಎಲ್ಲ ಪ್ರಜೆಗಳು ದೇವರ ಪ್ರಜೆಗಳು, ಹೌದಲ್ವಾ? ಎಲ್ಲ ಪ್ರಜೆಗಳು ದೇವರ ಪ್ರಜೆಗಳು. ಎಲ್ಲ ಪ್ರಜೆಗಳು ಏನಪ್ಪ ಅಂದರೆ ಅವರವರ ಪ್ರಾಂತದಲ್ಲಿ ಈ ಜಾತಿ, ಈ ಕುಲ, ಈ ಒಂದು ಮತಕ್ಕೆ ಸಂಬಂಧಪಟ್ಟವ್ರು ಅಂತೇಳಿ ಅಲ್ಲೆಲ್ಲಿ ಜನ ಕರೆಯಲ್ಪಡ್ತಾ ಇದ್ದಾರೆ, ಹೌದಲ್ವಾ? ಕರೆಯಲ್ಪಡುವಾಗ ಎಲ್ಲ ಜಾತಿಗಳ ಮಧ್ಯದಲ್ಲಿ ಇಂತಿಂಥ ಗುಂಪು, ಇಂತಿಂಥ ಸಮಾಜ ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ಆ ಸಮಾಜದಲ್ಲಿ ಪ್ರತ್ಯೇಕವಾಗಿ ಯಾರು ಕಾಣ್ತಾರೆ ದೇವರಿಗೆ ಅಂದ ನೋಡುವಾಗ ಅಬ್ರಹಾಮನ್ ಕಾಣ್ತಾನೆ. ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲ ಮಾನವರ ಮಧ್ಯದಲ್ಲಿ ಒಬ್ಬ ಪ್ರತ್ಯೇಕವಾದಂಥ ವ್ಯಕ್ತಿ ಕಾಣುವಂಥವ್ರು ಯಾರಪ್ಪ ಅಂದರೆ ಅಬ್ರಹಾಮನು. ಅಬ್ರಹಾಮನ ಕಂಡಾಗ ಅಬ್ರಹಾಮನನ್ನು ದೇವರು ಇಷ್ಟಪಟ್ಟು ಏನಪ್ಪ ನೀನು ಒಳ್ಳೆಯ ಭಕ್ತನಂತ ತಿಳ್ಕೊಂಡು ಅಬ್ರಹಾಮನಿಗೆ ದರ್ಶನ ಕೊಡ್ತಾನೆ. ಅಬ್ರಹಾಮನೇ ನನ್ನ ಮಾತನ್ನು ಕೇಳಿ ಈ ಪ್ರಾಂತವನ್ನು ಬಿಟ್ಟು ಬಂಧು ಬಳಗವನ್ನು ಬಿಟ್ಟು, ಊರನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೊರಟೋಗು ಅಂದಾಗ ಹೊರಟೋಗ್ತಾನೆ. ಅವಾಗ ನಿನ್ನ ಮೂಲಕ ಈ ಲೋಕಕ್ಕೆ ಆಶೀರ್ವಾದ ಕೊಡ್ತೀನಿ, ನಿನಗೂ ಆಶೀರ್ವಾದ, ನಿನ್ನ ಸಂತಾನಕ್ಕೆ ಆಶೀರ್ವಾದ, ನಿನ್ನ ಮೂಲಕ ಈ ಲೋಕಕ್ಕೆ ಆಶೀರ್ವಾದ. ಇವಾಗ ಆತನ ಮೂಲಕ ಲೋಕಕ್ಕೆ ಆಶೀರ್ವಾದ ಇರಬೇಕಾದ್ರೆ ಆತನ ಸಂತಾನದ ಮೂಲಕ ಆಶೀರ್ವಾದ ಬರಬೇಕು. ಅದಕ್ಕೆ ಆತನೇನಪ್ಪ ಅಂದರೆ ಇಬ್ರಿಯನು, ಆತನಿಗೆ ಇಸಾಕನು ಹುಟ್ಟುವಂಥದ್ದು, ಇಸಾಕನಿಗೆ ಬಂದು ಯಾಕೋಬನು, ಈ ಯಾಕೋಬನ ಮೂಲಕ 12 ಮಂದಿ ಇಸ್ರಾಯೇಲ್ಯರು, 12 ಮಂದಿ. 12 ಮಂದಿ ಇರ್ತಾರೆ. ಈ 12 ಮಂದಿಗೆ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ದಾನು ಅಂತ, ಆಮೇಲೆ ಯೂದನು ಅಂತ, ಲೇವಿ ಗೋತ್ರ ಅಂತ ಇರುತ್ತಲ್ಲ. ಇವರ ಸಂತಾನ ಅಭಿವೃದ್ಧಿ ಆದಾಗ ಇವರು ಯಾವಾಗ ತಂದೆಗೆ ಸಂಬಂಧಪಟ್ಟವರು ಅಂತೇಳಿ ಅವ್ರ ಮಧ್ಯದಲ್ಲಿ ಗೋತ್ರಗಳು ಪ್ರಾರಂಭವಾಗ್ತವೆ. ಗೋತ್ರಗಳು ಅಂದರೆ ಅವರ ತಂದೆಗಳ ಹೆಸರೇನೆ ಗೋತ್ರಗಳಾಗಿ ನೇಮಿಸ್ತಾರೆ. ಇವಾಗ ಅವರ ಮಧ್ಯದಲ್ಲಿ ಒಬ್ಬರನ್ನ ಆರಿಸ್ಕೊಳ್ಬೇಕು. ಅವ್ರ ಮಧ್ಯದಲ್ಲಿ ಏನಪ್ಪ ಅಂದರೆ ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು ಬರಬೇಕು. ಯಾಕೆಂದರೆ ಅಬ್ರಹಾಮನ ಮೂಲಕ ಲೋಕಕ್ಕೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಮಾತು ಕೊಟ್ಟಿರೋದರಿಂದ ಯಾರ ವಂಶದಲ್ಲೇ ಬರಬೇಕು? ಅಬ್ರಹಾಮನ ವಂಶದಲ್ಲೇ ಬರಬೇಕು. ಅಬ್ರಹಾಮನ ವಂಶದಲ್ಲಿ ಇದ್ದಂಥ ಈ 12 ಮಂದಿ ಜನ ಇದ್ದಾರಲ್ಲ, ಆ 12 ಮಂದಿ ಜನಕ್ಕೇ 12 ಕುಲಗಳು ಇಲ್ಲ 12 ಗೋತ್ರಗಳಂತೇಳಿ ಅವರ ಸಂತಾನ ಅಭಿವೃದ್ಧಿ ಆಗ್ತದಲ್ಲ. ಅಭಿವೃದ್ಧಿ ಆದಾಗ ಈ ಗೋತ್ರಗಳಂತೇಳಿ ಏನು ಮಾಡ್ತಾರೆ? ಎಣಿಕೆ ಮಾಡುವಂಥದ್ದು. ಇವರು ಯಾವ ಗೋತ್ರಕ್ಕೆ ಸಂಬಂಧಪಟ್ಟವರು ಅಂದರೆ ಯಾವ ಕುಟುಂಬ, ಯಾವ ವಂಶಕ್ಕೆ ಸಂಬಂಧಪಟ್ಟವ್ರು ಇವರು, ಇಂತಿಂಥ ವಂಶಕ್ಕೆ ಸಂಬಂಧಪಟ್ಟವ್ರು ಅಂತೇಳಿ ಗುರುತಿಸೋದಕ್ಕೆ ಏನಾಗುತ್ತಂದರೆ ಅಲ್ಲಿ ಒಬ್ಬೊಬ್ಬರನ್ನ ನೇಮಿಸುವಂಥದ್ದು ನಡೀತದೆ. ಅದರಲ್ಲಿ ಯೂದ ಗೋತ್ರ, ಯೂದನ್ ಇರ್ತಾನೆ. ಯೂದನ್ ಎನ್ನುವಂಥದ್ದು ಒಂದು ಮನುಷ್ಯನ ಹೆಸರು. ಯೂದನ್ ಎಂಬುದು ಒಂದು ಮನುಷ್ಯನ ಹೆಸರು. ಆ ಮನುಷ್ಯನ ಮೂಲಕ ಸಂತಾನ ಅಭಿವೃದ್ಧಿ ಆಗುತ್ತಲ್ಲ, ಆ ಸಂತಾನ ಎಲ್ಲದಕ್ಕೆ ಅವರೆಲ್ಲರಿಗೂ ಯೆಹೂದ್ಯರು ಅಂತ ಕರೆಯುತ್ತಾರೆ. ಆಮೇಲೆ ಬೆನ್ಯಾಮೀನ್ ಗೋತ್ರ, ಆಮೇಲೆ ದಾನು ಗೋತ್ರ, ಲೇವಿ ಗೋತ್ರ. ಲೇವಿ ಎಂಬ ಒಬ್ಬ ವ್ಯಕ್ತಿ, ಆತನ ಮೂಲಕ ಅಭಿವೃದ್ಧಿಯಾದಂಥ ಸಂತಾನ ಲೇವಿ ಗೋತ್ರ. ದಾನು ಗೋತ್ರ, ದಾನು ಎಂಬ ಒಬ್ಬ ವ್ಯಕ್ತಿ, ಆತನ ಮೂಲಕ ಅಭಿವೃದ್ಧಿ ಆದವರೆಲ್ಲರೂ ಕೂಡ ದಾನು ಗೋತ್ರದವರು ಇಲ್ಲ ದಾನು ಜಾತಿಯವರು ಅಂತೇಳಿ ಕರೆಯಲ್ಪಡ್ತಾರೆ. ಅಂದರೆ ಈ ಲೋಕದಲ್ಲಿ ಕರೆಯಲ್ಪಡೋದಕ್ಕೆ ಇವಾಗ ಯೇಸು ಕ್ರಿಸ್ತರು ಲೋಕದಲ್ಲಿ ದೊಡ್ಡದಾಗಿ ಪರಿಚಯ ಆಗಬೇಕಂತಂದರೆ ಯಾವ ಗೋತ್ರದಿಂದ ಬಂದಿದ್ದಾರೆ? ಅಬ್ರಹಾಮನ ಕುಲದಿಂದ. ಆ ಕುಲದಲ್ಲಿ 12 ಮಂದಿ ಮಕ್ಕಳಿದ್ದಾರಲ್ಲ, ಇವರಲ್ಲಿ ಯಾರ ಮೂಲಕ, ಯಾರ ಸಂತಾನದ ಮೂಲಕ ಅಂತ ನೋಡುವಾಗ ಯೂದನ್ ಇರ್ತಾನೆ. ಆ ಯೂದನ ಸಂತಾನ ಮೂಲಕ ಬಂದಿರುವಂಥದ್ದೆಲ್ಲರೂ ಸೇರಿದರೆ ಯೂದ ಗೋತ್ರದಿಂದ ಕರೆಯಲ್ಪಡುತ್ತೆ. ಆ ಗೋತ್ರದಿಂದ ಕರೆಯಲ್ಪಟ್ಟಂಥ ಅವ್ರ ಮೂಲಕ ಯೇಸು ಕ್ರಿಸ್ತರು ಬಂದಿರುವುದರಿಂದ, ಯೇಸು ಕ್ರಿಸ್ತರ ಮೂಲಕ ಲೋಕಕ್ಕೆ ರಕ್ಷಣೆ ಬಂದಿರುವುದರಿಂದ ಯೂದ ಗೋತ್ರದ ಸಿಂಹ ಅಂತೇಳಿ ಕರೀತಾರೆ. ಎರಡನೇದಾಗಿ ಇವಾಗ ನಮ್ಮ ತಂದೆ ಹೆಸರುಗಳು ನಾವು ಇದು ಮಾಡ್ಕೋಬೋದು. ನಮ್ಮ ತಂದೆ ಇಲ್ಲಾಂದರೆ ನಮ್ಮ ತಾತ ಹೆಸರು ಒಂದು ವೇಳೆ ಇದ್ದರೆ, ನಮ್ಮ ತಾತ ಹೆಸರೇನೆ ನಮ್ಮ ತಂದೆ ತಾಯಿಗಳ ಹೆಸರೇನೆ ಒಂದು ರೀತಿಯಲ್ಲಿ ಗೋತ್ರವಾಗಿ ನೇಮಿಸಿರ್ತಾರೆ ಪೂರ್ವಕಾಲದಲ್ಲಿ. ಅದು ಇಟ್ಕೊಂಡಾಗ ತೊಂದರೆ ಏನಿಲ್ಲ, ಒಂದು ಕರೆಯಲ್ಪಡಲಿ. ಆದರೆ ಉನ್ನತವಾಗಿ ಯೇಸು ಕ್ರಿಸ್ತರ ಒಂದು ಹೆಸರನ್ನೇ ನಾವು ತೋರಿಸ್ಕೋಬೇಕಾಗುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ಹೆಸರೇ ಮಕ್ಕಳಿಗೆ ಬರ್ತಿದೆ ಅಂತ ಈ ಸಮಾಜದಲ್ಲಿ ಯಾರ ಸಂತಾನಪ್ಪ ನೀನು, ಯಾರ ಸಂತಾನ ಅಂಥೇಳಿ ಇಂಥವ್ರ ಸಂತಾನ ಅಂಥೇಳಿ ಅವ್ರಿಗೆ ಏನು ಗೋತ್ರ ಇರುತ್ತೋ ಆ ಗೋತ್ರವನ್ನು ನಾವು ಹೇಳ್ಕೋಬೋದು. ನೀವು ಯಾವ ಧರ್ಮ ಅಂದಾಗ ಕ್ರಿಸ್ತನ ಧರ್ಮನೇ ಹೇಳ್ಕೋಬೇಕು.
ನೀವು ಯಾವ ಧರ್ಮದಲ್ಲಿದ್ದೀರಿ ಅಂದಾಗ ನಾವು ಯೇಸು ಕ್ರಿಸ್ತರ ಧರ್ಮದಲ್ಲಿದ್ದೀವಿ. ಅಂದರೆ ಈ ಗೋತ್ರ ಎನ್ನುವಂಥದ್ದು ನಿನ್ನನ್ನು ಗುರುತಿಸೋದಕ್ಕೋಸ್ಕರ ಈ ಸಮಾಜದಲ್ಲಿ ಗುರುತಿಸೋದಕ್ಕೆ ಮಾತ್ರ. ಓಕೆ ಓಕೆ. ಯಾವ ಗೋತ್ರ ಅಂದರೆ ಕ್ರೈಸ್ತರಲ್ಲಿ ಕೂಡ ಏನಪ್ಪ ಅಂದರೆ, ಕ್ರೈಸ್ತರಲ್ಲಿ ಎಲ್ಲರೂ ಒಂದೇ ಕ್ರೈಸ್ತರಂದಾಗ ಆದರೂ ಕೂಡ ನಿನ್ನ ತಂದೆ ತಾಯಿಗಳು ಯಾರು ಅಂತೇಳಿ ಒಂದು ಸಾರಿ ಕೇಳ್ತಾರಲ್ಲ, ನಿಮ್ಮ ಪೂರ್ವಿಕರು ಯಾರು, ಹೌದು ಕೇಳ್ತಾರೆ, ಪೂರ್ವಿಕರು ಯಾರು ಅಂದಾಗ ಅವ್ರದ್ದೊಂದು ಕುಲ ಗೋತ್ರ ಹೀಗಿರುತ್ತಲ್ಲ, ಅದನ್ನು ಇವರು ಮಾತಾಡ್ಕೊಳ್ತಾರೆ. ಮಾತಾಡಿಕೊಳ್ಳುವಂಥ ಈ ಸಮಯದಲ್ಲಿ ನಾವು ಇಂಥ ಗೋತ್ರದಿಂದ ಬಂದಿದ್ವಿ, ಇಲ್ಲಾಂದರೆ ಇಂಥ ಕುಲದಿಂದ ಬಂದಿದ್ದೀವಿ ಅಂತೇಳಿ ಅದನ್ನು ನೆನಪು ಮಾಡ್ಬೋದು. ಓಕೆ. ನೀನು ಯಾವ ಧರ್ಮವನ್ನು ನೀನು ಸ್ವೀಕರಿಸಿದೆಯಾ, ಯಾವ ಧರ್ಮವನ್ನು ನೀನು ಪಾಲಿಸ್ತಾ ಇದೆಯಾ ಅಂದಾಗ ನಾವು ಯಾವ ಧರ್ಮವನ್ನು ನಾವು ಸ್ವೀಕರಿಸಿದ್ದೀವಿ, ಯಾರನ್ನು ಸ್ವೀಕರಿಸಿದ್ದೀವಿ ಅನ್ನೋದರಲ್ಲಿ ಕ್ಲಾರಿಟಿ ಕೊಡಬೇಕಾಗತ್ತೆ. ನೀವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದರೆ ಯೇಸು ಕ್ರಿಸ್ತರನ್ನು, ಆಮೇಲೆ ಹಿಂದೂಗಳಲ್ಲಿದ್ದಾಗ ಹಿಂದೂಗಳನ್ನು, ಮುಸಲ್ಮಾನರಲ್ಲಿದ್ದಾಗ ಅವರಲ್ಲಿ, ಓಕೆ, ಆ ರೀತಿ ನಾವು ಕ್ಲಾರಿಟಿ ಕೊಡಬೇಕಾಗತ್ತೆ. ನಾವು ದೇವರಲ್ಲಿದ್ದೀವಿ ಅಂತಂದರೆ ಯೇಸು ಕ್ರಿಸ್ತರಲ್ಲಿ ನಾವಿದ್ದೀವಿ, ಯೇಸು ಕ್ರಿಸ್ತರ ಒಂದು ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂದರೆ ಕ್ರೈಸ್ತರು ಅಂತೇಳಿ ನಾವು ಮಾತಾಡ್ಕೊಳ್ಬೇಕು. ಪೂರ್ವಿಕರು ಯಾರು ಹಾಗೆ ಅಂತ ಕೇಳಿದಾಗ ಅವಾಗ ನಮ್ಮ ಪೂರ್ವ ಗೋತ್ರ ಏನಿರುತ್ತೆ, ಕುಲ ಈ ಜಾತಿ ಅಂತ ಏನಿರುತ್ತೆ ಅದನ್ನು ನಾವು ಹೇಳ್ಕೊಬೋದು. ಅಂದರೆ ಕುಲ ಗೋತ್ರ ಬಗ್ಗೆ ಎಷ್ಟೇ ಹೇಳಿಕೊಂಡರೂ ಕೂಡ ನಾವು ಕ್ರೈಸ್ತರೆಂಬುದನ್ನು ನಾವು ಯಾವತ್ತೂ ಮರಿಬಾರ್ದು, ಬಿಟ್ಕೊಡ್ಬಾರ್ದು. ಅದನ್ನು ಯಾವತ್ತೂ ನಾವು ದೃಢೀಕರಿಸಿಕೊಂಡು, ಅದೇ ಮುಖ್ಯ ಅಲ್ಲ. ಇವಾಗ ಯೇಸು ಕ್ರಿಸ್ತರ ಮಾರ್ಗನೇ ಅಲ್ವಾ ನಾವು ಪರಲೋಕಕ್ಕೆ ಹೋಗೋದಕ್ಕೆ ದಾರಿ ಆಗುತ್ತೆ. ಈ ಮಾರ್ಗ ಇಲ್ಲದೆ, ಯೇಸು ಕ್ರಿಸ್ತರ ಮಾರ್ಗ ಇಲ್ಲದೆ, ಯೇಸು ಕ್ರಿಸ್ತರ ಒಂದು ಬೋಧನೆ ಇಲ್ಲದೆ ಪರಲೋಕ ಇಲ್ವಲ್ಲ. ಒಂಥರ ನೋಡಿದ್ರೆ ಅಂಕಲ್, ದೇವರೇ ಸಕಲ ಜಾತಿ ಜನಾಂಗಗಳನ್ನು ಉಂಟು ಮಾಡಿದ್ದಾರೆ. ಇಸ್ರಾಯೇಲರ ಜೊತೆಗೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಮಾತನಾಡ್ತಾ ಹೇಳಬೇಕಾದ್ರೆ, ನೀವು ಬೇರೆ ಯಾವ ಜಾತಿಯವ್ರ ಜೊತೆಗೆ ಸೇರಬಾರ್ದು, ಯಾಕಂದರೆ ನೀವು ನನ್ನ ಜನರು, ನನಗೆ ಸೊತ್ತು, ಹಾಗಾಗಿ ನೀವು ಬೇರೆ ಯಾರ ಜೊತೆಗೂ ಸೇರಬಾರ್ದು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ದೇವರು ಇಲ್ಲಿ ಮನುಷ್ಯರನ್ನು ಉಂಟು ಮಾಡಿ, ಎಲ್ಲರನ್ನು ಉಂಟು ಮಾಡಿ ಬೇರೆ ಜಾತಿಯವ್ರ ಜೊತೆಗೆ ಸೇರಬಾರ್ದು ಅಂತ ಹೇಳ್ತಿದ್ದಾರೆ ಅಂತಂದರೆ ಭೇದ ಭಾವವೇನಾದರೂ ಇಲ್ಲಿ ತೋರಿಸ್ತಿದ್ದಾರಾ? ಭೇದ ಭಾವ ಏನಿಲ್ಲ. ದೇವರು ಯಾರಿಗೆ ಹೇಳಿದ್ರು ಕೂಡ, ಇವ್ರಿಗೆ ಮಾತ್ರವಲ್ಲ, ಯಾರು ಇಸ್ರಾಯೇಲ್ರಿಗೆ ಮಾತ್ರವಲ್ಲ, ದೇವರು ಯಾರನ್ನು ಆರಿಸ್ಕೊಂಡ್ರು ಅವರಿಂದ ಎದುರು ನೋಡುವಂಥದ್ದು ಏನಂದರೆ, ನೀನು ಭಕ್ತಿಯಿಂದ ಇರಬೇಕು, ನಂಬಿಕೆಯಿಂದ ಜೀವಿಸಬೇಕು, ಯಥಾರ್ಥನಾಗಿ ಜೀವಿಸಬೇಕು, ಲೋಕದ ಆಶೆಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಇಸ್ರಾಯೇಲ್ರಿಗೂ ಅದೇ ಹೇಳ್ತಾರೆ. ಅದೇ ಪ್ರಕಾರ ಅನ್ಯ ಜನರು ಯಾರಾದರೂ ದೇವ್ರನ್ನ ನಂಬಿಕೊಂಡಾಗ ಅವರನ್ನು ಕೂಡ ಹೇಳುವಂಥದ್ದು ಏನಪ್ಪ ಅಂದರೆ, ಲೋಕದ ಆಶೆಗೆ ಹೋಗಬೇಡ, ಕೆಟ್ಟದನ್ನು ನೀನು ಮಾಡೋಕ್ಕೆ ಹೋಗಬೇಡ, ವಿಗ್ರಹಾರಾಧನೆ ಮಾಡೋಕ್ಕೆ ಹೋಗಬೇಡ. ಅವೆಲ್ಲ ಏನಪ್ಪ ಅಂತಂದರೆ ಲೋಕದ ಮನುಷ್ಯರ ಮೂಲಕ ಬಂದದ್ದು. ಆದ್ದರಿಂದ ಅಂಥದ್ದೇನಾದರೂ ನೀನು ಮಾಡಿದಾಗ ನನಗೆ ನೀನು ಇಷ್ಟ ಆಗಲ್ಲ. ನನಗಿಷ್ಟ ಆಗದೇ ಇದ್ದಾಗ ನಿನ್ನನ್ನು ಕೈ ಬಿಡ್ತೀನಿ. ನಿನ್ನನ್ನು ಕೈ ಬಿಟ್ಟಾಗ ಎಂಥ ಅಪಾಯಗಳು ಬರ್ಬೋದು, ಏನಾದರೂ ಬರ್ಬೋದು. ಓಕೆ, ನಿನಗೆ ನನ್ನಿಂದ ಒಳ್ಳೆಯದಾಗಬೇಕು ಅಂದರೆ ದೇವರು ಹೇಳುವಂಥದ್ದು, ದೇವರ ಮೂಲಕ ನಮಗೆ ಒಳ್ಳೆಯದಾಗಬೇಕಂದ್ರೆ ಆತನ ಮಾರ್ಗದಲ್ಲಿ ನಡಿಬೇಕು. ಅಂದರೆ ಇಸ್ರಾಯೇಲ್ರಿಗೂ ಹೇಳ್ತಾರೆ, ಇಸ್ರಾಯೇಲ್ರು ಕೂಡ ಹೇಳುವಂಥ ಮಾತೇನೆಂದರೆ, ನನ್ನ ಮಾರ್ಗವನ್ನು ಬಿಟ್ಟು ಅನ್ಯರ ಮಾರ್ಗದಲ್ಲಿ ಏನಂತಂದರೆ ಅನೇಕ ವಿಗ್ರಹ ಆರಾಧನೆ, ಎಂತೆಂಥ ಪದ್ಧತಿಗಳು ಬಂದಿದೆ ಅಂದರೆ, ಅವ್ರ ಮಧ್ಯದಲ್ಲಿ ಏನಪ್ಪ ಮಾಟ ಮಂತ್ರ ಮಾಡುವಂಥದ್ದು, ಆಮೇಲೆ ಬಲಿ ಕೊಡುವಂಥ ವಿಷಯದಲ್ಲೂ ಕೂಡ ಮಕ್ಕಳನ್ನು ಕೂಡ ಬಲಿ ಕೊಡುವಂಥ ಪದ್ಧತಿ ಬಂದಿದೆ ಅವ್ರ ಮಧ್ಯದಲ್ಲಿ. ಫಿಲಿಸ್ಟಿಯರು ಇದ್ದಾರಲ್ಲ, ಇವಾಗ ಇಸ್ರಾಯೇಲರ ಪರಿಸರದಲ್ಲಿ ಅವರ ಕಾಲದಲ್ಲಿ ನೋಡುವಾಗ ಚಿಕ್ಕ ಮಕ್ಕಳನ್ನು ಕೂಡ ಬಲಿ ಕೊಡುವಂಥ ಒಂದು ಪದ್ಧತಿ ಅವ್ರ ಮಧ್ಯದಲ್ಲಿ ಬಂದಿದೆ. ಅದಕ್ಕೆ ಇದು ಘೋರವಾದಂಥ ಪಾಪಗಳು, ಘೋರವಾದಂಥ ತಪ್ಪುಗಳು. ಅಂಥ ತಪ್ಪುಗಳನ್ನು ನೀವು ಮಾಡಬಾರ್ದು. ಅದಕ್ಕೆ ಅವ್ರ ಸಹವಾಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ವಿನಃ ಅವರಿಂದ ದೂರವಾಗಿರಿ ಅಂತಲ್ಲ. ಉದ್ದೇಶ ಏನಪ್ಪ ಅಂದರೆ ಅವ್ರ ಸಹವಾಸ ಇದೆಯಲ್ಲ, ಅವ್ರು ಮಾಡುವಂಥ ಒಂದು ಕ್ರಿಯೆಗಳು, ಪದ್ಧತಿಗಳು, ಆಚಾರಗಳಿರ್ತಾವಲ್ಲ, ಇಂಥ ಸಹವಾಸ ನೀವು ಮಾಡೋಕ್ಕೆ ಹೋಗಬೇಡಿ. ಅವ್ರ ಮಧ್ಯದಲ್ಲಿ ಇದ್ದರೂ ನೀವು ಪ್ರತ್ಯೇಕವಾಗಿ ಅವ್ರ ಜೊತೆಗೆ ಇರಬಾರ್ದು, ನೀವು ಪ್ರತ್ಯೇಕವಾಗಿ ಕಾಣಬೇಕು. ಅಂದರೆ ಭೇದಾಭಿಪ್ರಾಯವೇನೂ ಇಲ್ಲ, ಭೇದ ಭಾವವೇನೂ ಇಲ್ಲ, ಏನೂ ಇಲ್ಲ. ಇನ್ನೊಂದು ಮಾತೇನೆಂದರೆ, ಇಸ್ರಾಯೇಲ್ರೆಂಬ ಜನ ಇದ್ದಾರಲ್ಲ, ನನ್ನ ಪ್ರಜೆಗಳಂತ ಹೇಳ್ತಾರೆ. ಇಸ್ರಾಯೇಲ್ರು ಅಂದರೆ ದೇವರ ಪ್ರಜೆಗಳು. ದೇವರ ಪ್ರಜೆಗಳೆಂದು ಕರೆಯಲ್ಪಟ್ಟಾಗ ಇವರಲ್ಲಿ ದೇವರ ಗುಣಗಳೇ ಕಾಣಬೇಕು. ಇವ್ರ ಮೂಲಕ ಲೋಕಕ್ಕೆ ಏನಾಗಬೇಕು? ಜ್ಞಾನ. ಇವಾಗ ವಿಮೋಚನೆ ಕಾಂಡದಲ್ಲಿ ಕೂಡ ಒಂದು ಮಾತಿರುತ್ತೆ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 4ನೇ ವಚನ ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ.
ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲಿಯರಿಗೆ ಹೇಳಬೇಕಾದ ಮಾತುಗಳು ಎಂದನು. ಒಂದು ಮುಖ್ಯವಾದ ಒಂದು ಮಾತು ಹೇಳ್ತಾರೆ ದೇವರು. ಏನಪ್ಪ ಅಂದರೆ, ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯರಾಗಿರುವಿರಿ ಅಂತ ಹೇಳ್ತಾರೆ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂತ ಹೇಳ್ತಾರೆ. ಮೋಶೆಗೆ ಅಪ್ಪಣೆ ಕೊಡುವಂಥದ್ದು. ಅಂದರೆ ಇಸ್ರಾಯೇಲ್ಯರು ಒಂದು ಪ್ರತ್ಯೇಕವಾದಂಥ ಜನಾಂಗದವರನ್ನಾಗಿ ದೇವರು ಆರಿಸ್ಕೊಡ್ತಾರೆ. ಅವರಿಗೆ ಧರ್ಮಶಾಸ್ತ್ರವನ್ನು ಕೊಡ್ತಾರೆ. ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವ್ರನ್ನ ನೋಡಿದಾಗ ಮತಗಳು, ಕುಲಗಳು, ಜಾತಿಗಳು, ಆಮೇಲೆ ಅನೇಕ ಪಂಗಡಗಳಲ್ಲಿದ್ದು ಅದರಲ್ಲಿ ಗಲಾಟೆ, ಒಂದು ರೀತಿಯಲ್ಲಿ ನೋಡುವಾಗ ಲೋಕದ ರೀತಿಯಲ್ಲಿ ತಿನ್ನಬೇಕು, ಕುಡಿಬೇಕು. ಹೀಗೆ ಇವರಲ್ಲಿ ಏನಪ್ಪ ಅಂದರೆ, ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ಆಶೀರ್ವಾದ ಕೊಟ್ಟಿದ್ದಾನಲ್ಲ, ಅದನ್ನು ನೆನಪು ಮಾಡಿಕೊಂಡು ಆ ಸಂತಾನದಲ್ಲಿದ್ದಂಥ ಆ ಜನರನ್ನು ಆರಿಸಿಕೊಂಡು ಅವರಿಗೆ ಒಂದು ಧರ್ಮಶಾಸ್ತ್ರ ಕೊಟ್ಟು ಅವರಿಗೆ ಒಂದು ದೇಶವನ್ನು ಕೊಟ್ಟು ಇವ್ರ ಮೂಲಕ ಲೋಕಕ್ಕೆ ದೇವರ ಪ್ರೀತಿಯನ್ನು ಪರಿಚಯ ಮಾಡಬೇಕೆನ್ನುವಂಥದ್ದು ಉದ್ದೇಶ. ಓಕೆ. ಅಂದರೆ ಒಟ್ಟಿನಲ್ಲಿ ಲೋಕದಲ್ಲಿದ್ದಂಥ ಎಲ್ಲರನ್ನ ಕಾಪಾಡಿಕೊಳ್ಬೇಕೆನ್ನುವಂಥದ್ದೇ ಉದ್ದೇಶ ಆತಂದು. ಹಾಗಂತ ಲೋಕದಲ್ಲಿದ್ದಂಥ ಜನರ ಮಧ್ಯದಲ್ಲಿ ಭೇದ ಭಾವಗಳನ್ನು ದೇವರು ತೋರಿಸಿಲ್ಲ, ಪಕ್ಷಪಾತ ಮಾಡಿಲ್ಲ. ದೇವರು ಪಕ್ಷಪಾತಿ ಅಲ್ಲ. ಅಲ್ಲ, ಎಲ್ಲರನ್ನ ಪ್ರೀತಿಸ್ತಾರೆ. ಯಾಕೆಂದರೆ ಅನೇಕ ವಚನಗಳಿರುತ್ತೆ. ಅನ್ಯರನ್ನು ಕೂಡ ಕರೀತಾರೆ. ಅನ್ಯರ ಮಧ್ಯದಲ್ಲಿ ಪ್ರವಾದಿಗಳನ್ನು ಕಳಿಸ್ಕೊಡ್ತಾರೆ. ಇಸ್ರಾಯೇಲರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ಕೂಡ ಪ್ರವಾದಿಗಳನ್ನು ಕಳಿಸ್ಕೊಡ್ತಾರೆ. ದೇವರ ಪ್ರೀತಿಯನ್ನು ತಿಳಿಸುವಂತೆ ಮಾಡ್ತಾರೆ. ಅನ್ಯರ ಮಧ್ಯದಲ್ಲಿ ಕೂಡ ಅನೇಕರನ್ನು ದೇವರು ಆರಿಸ್ಕೊಳ್ತಾರೆ. ಓಕೆ. ಇರುತ್ತೆ. ಸೊ ದೇವರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವವನ್ನು ತೋರಿಸಲ್ಲ ಕೂಡ. ಅವಳು ಎಲ್ಲಿ ಪಾಪ ನಡೆಯುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಂಥವ್ರ ಮಧ್ಯದಲ್ಲಿ ಖಂಡಿತವಾಗಿ ದೇವರು ಎಚ್ಚರಿಸ್ತಾರೆ. ಯಾರೇ ಆಗಿರ್ಬೋದು, ಭಕ್ತರಾಗಿರ್ಬೋದು, ಇಲ್ಲ ಅನ್ಯರೂ ಆಗಿರ್ಬೋದು. ಓಕೆ. ಖಂಡಿತವಾಗಿ ದೇವರು ಎಚ್ಚರಿಕೆ ಕೊಡ್ತಾರೆ. ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಅವಕಾಶ ಕೊಡ್ತಾರೆ. ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ ತೆಗೆದಾಕ್ತಾರೆ. ಓಕೆ. ಆ ರೀತಿ ನಡೆಯುತ್ತೆ. ಸೊ ಜಾತಿ, ಕುಲ, ಮತ, ಧರ್ಮ ಇವು ಯಾವೂ ಕೂಡ ಕ್ರೈಸ್ತರಿಗೆ ಅನ್ವಯಿಸೋದಿಲ್ಲ. ಕ್ರೈಸ್ತರೆನ್ನುವಂಥದ್ದು ಇದಕ್ಕಿಂತ ಮಿಗಿಲಾದವರು, ಅಧಿಕವಾದವರು. ಒಂದು ವೇಳೆ ಈ ಲೋಕದಲ್ಲಿ ನಾವು ಏನಾದರೂ ಸರ್ಟಿಫಿಕೇಟ್ ಆಗಲೇ ಮಾತನಾಡಿಕೊಂಡ ಹಾಗೆ ಅದಕ್ಕೇನಾದರೂ ಬೇಕಾದಂಥ ಅವಶ್ಯಕತೆ ಬಂದಾಗ ಅಲ್ಲಿ ನಾವು ಮೆನ್ಷನ್ ಮಾಡಿಕೊಳ್ಳಬಹುದು. ಅಲ್ಲೂ ಕೂಡ ನಾವು ಕ್ರೈಸ್ತರೆಂಬಂಥ ಪದ ಇರಬೇಕು, ಪದ ಅಲ್ಲಿ ನಾವು ಉಪಯೋಗಿಸಬೇಕು. ಅದು ಬಿಟ್ಟು ಬೇರೆ ಜಾತಿ, ಕುಲ ಏನಿದೆ ಅದನ್ನೆಲ್ಲ ನಾವು ಹಳೇದೇನಿದೆ ಅದನ್ನು ನಾವು ಮೆನ್ಷನ್ ಮಾಡಿಕೊಳ್ಳಬಹುದು. ತೊಂದರೆ ಏನಿಲ್ಲ, ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಇದರಿಂದ ಬರೋದೇನಿಲ್ಲ, ಹೋಗೋದೇನಿಲ್ಲ. ಈ ಲೋಕದಲ್ಲಿ ಬದುಕೋದಕ್ಕೆ 4 ದಿನ ಮೀಸಲಾಯ್ತಿ, ಇಲ್ಲಾಂದರೆ ಏನೋ ಮದುವೆ ಕಾರ್ಯಕ್ರಮಗಳು ಅದು ಇದು ಅಂತ ಉಪಯೋಗವಾಗುತ್ತೆ ವಿನಃ ಈ ಜಾತಿ, ಕುಲ ಪರಲೋಕಕ್ಕೆ ಕರ್ಕೊಂಡೋಗಲ್ಲ. ಇದ್ರ ಮೂಲಕ ಏನು ತೊಂದರೆಯೂ ಇಲ್ಲ. ಆದರೆ ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು, ದೇವರ ಧರ್ಮವನ್ನು ಪಕ್ಕಕ್ಕಿಟ್ಟು ಕುಲ, ಜಾತಿ ಅಂತೇಳಿ ತವಕಪಟ್ಟರೆ ಉಪಯೋಗ ಇಲ್ಲ. ಸಂಪೂರ್ಣವಾಗಿ ನಾವು ನಾಶವಾಗ್ತೀವಿ. ಓಕೆ. ಉಪಯೋಗವಿಲ್ಲ. ಸಂಪೂರ್ಣವಾಗಿ ದೇವರಿಂದ ದೂರ ಆಗ್ತೀವಿ. ಹಾಗೆ ರಹಸ್ಯವಾಗಿ ಭಕ್ತಿ ಮಾಡುವುದು ಕೂಡ ವ್ಯರ್ಥ, ಉಪಯೋಗ ಇಲ್ಲ. ಅದರಿಂದನೂ ಕೂಡ ಏನು ಉಪಯೋಗ ಇಲ್ಲ. ಸುಮ್ಮನೆ ಆ ಭೂಲೋಕದಲ್ಲಿ ಅವರಿಗೆ ಸಮಾಧಾನ ಅಷ್ಟೇ. ಸತ್ತ ಮೇಲೆ ಉಪಯೋಗ ಆಗಲ್ಲ. ಯಾಕೆಂದರೆ ಸತ್ತ ಮೇಲೆ ಮತ್ತೊಂದು ಲೋಕ ಇದೆ ಅಂತ ಅದನ್ನೇ ತಾನೇ ಮುಖ್ಯವಾದಂಥ ಸುವಾರ್ತೆ. ಹೌದಲ್ವಾ? ಯೇಸು ಕ್ರಿಸ್ತರು ಬಂದಿದ್ದು ರಕ್ಷಣೆಗೋಸ್ಕರ. ಏನು ರಕ್ಷಣೆ? ಆತ್ಮರಕ್ಷಣೆ. ಯಾವಾಗ ಸಿಗುತ್ತೆ? ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ. ಹೌದಲ್ವಾ? ಅದು ಮುಖ್ಯ, ಅದು ಶಾಶ್ವತ. ಸೊ ಈ ಜಾತಿ, ಕುಲ, ಮತ ಇವುಗಳ ಬಗ್ಗೆ ಒಳ್ಳೆಯ ವಿವರಣೆಯನ್ನು ಕೂಡ ಕೊಟ್ಟಿದ್ದೀರಾ. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂದರೆ ಅಂಕಲ್, ಕ್ರೈಸ್ತರಿಗೆ ಈ ರೀತಿಯಾದಂಥ ಮಾಹಿತಿ ಹೇಳುವಂಥವರು ಬಹಳ ಕಡಿಮೆ ಇದ್ದಾರೆ. ಹೌದು. ಈ ರೀತಿಯಾದಂಥ ಸಂಗತಿಗಳು ತಿಳಿಸುವಂಥವ್ರು ಬಹಳ ಯಾರೂ ಇಲ್ಲ ಅಲ್ಲ. ಸೊ ತಿಳಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂಥ ಕಾರ್ಯಕ್ರಮ ಇದೆ ಎಂಬುದಾಗಿ ನಾನು ನಂಬ್ತಿದ್ದೇನೆ. ಇನ್ನು ಮುಂದೆ ಈ ಜಾತಿ ಜನಗಣತಿ ಎಂಬಂಥ ಈ ನೋಂದಾಣಿಕೆಯಲ್ಲಿ, ಈ ಪಟ್ಟಿಯಲ್ಲಿ ಕ್ರೈಸ್ತರಾಗಿ ನಾವು ನಮೂದಿಸಲ್ಪಡಬೇಕಾದಂಥದ್ದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ದೇವ್ರು ಕೊಟ್ಟಂತಾನೇ ಅವಕಾಶ ಇದೆ. ಯಾಕೆಂದರೆ ಕಾನೂನು ಇದೆಯಲ್ಲ, ಸರ್ಕಾರ ಕೂಡ ದೇವ್ರು ಕೊಟ್ಟಂಥ ಅವಕಾಶ ನಾವು ಉಪಯೋಗ ಮಾಡ್ಕೋಬೇಕು. ಓಕೆ. ಅದರಲ್ಲಿ ಪಟ್ಟಿ ಆಗುವಾಗ ನಾವು ನಮ್ಮ ಕ್ರೈಸ್ತರಂತಲೇ ನಾವು ಕ್ರೈಸ್ತರೆಂಬಂಥ ನಮ್ಮ ನಂಬಿಕೆ ಏನಾದರೂ ಇದೆ ಅದರಲ್ಲಿ ತೋರಿಸ್ಬೇಕು. ಖಂಡಿತವಾಗಿ ಅದನ್ನು ಮರೆ ಮಾಡಬಾರ್ದು. ಓಕೆ. ಮತ್ತೇನೋ ಮೀಸಲಾತಿ ಹೋಗುತ್ತೆ, ಅದು ಇದು ಇಂಥವೆಲ್ಲ ಆಸೆ ಇಟ್ಕೋಬಾರ್ದು. ಬೇಡಲ್ಲ, ನಮಗೆ ದೇವ್ರು ಬೇಕು,
ಪರಲೋಕ ಬೇಕು, ಕಷ್ಟಪಡೋಣ, ದುಡಿಯೋಣ. ಒಂದು ವೇಳೆ ಕಾನೂನು ಮೂಲಕ ಏನು ಬರುತ್ತೋ ಬರಲಿ, ತೊಗೊಳ್ಳಿ, ತಪ್ಪೇನಿಲ್ಲ. ಅಷ್ಟೇ ಬಿಟ್ಟರೆ ಮೀಸಲಾತಿಗೋಸ್ಕರನೇ ದೇವರನ್ನ ನಾವು ಮರಿಬಾರ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಒಳ್ಳೆಯ ಮಾಹಿತಿಯನ್ನು ನಿಜವಾಗ್ಲೂ ಕೊಟ್ಟಿದ್ದೀರಾ. ಯಾಕೆಂತಂದರೆ ಬಹಳ ಮಂದಿಗೆ ಮನೆ ಹತ್ರ ಸ್ಟಿಕ್ಕರ್ಸ್ ಇರ್ತವೆ, ಯಾಕಿರ್ತವೆ ಏನೂ ಗೊತ್ತಿರಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾದರೂ ಕೂಡ ಕ್ರೈಸ್ತರಿಗೆ ಟೆನ್ಷನ್ ಆಗಿಬಿಡುತ್ತೆ. ಹೌದೌದು. ಇವಾಗ ಏನಂತ ರಿಜಿಸ್ಟರ್ ಮಾಡಿಸ್ಕೋಬೇಕು, ಏನಂತ ನೋಂದಾಣಿಕೆ ಮಾಡಿಸ್ಕೊಳ್ಬೇಕು ಅಂತ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀವಿ. ವಂದನೆಗಳು. ಇನ್ನೂ ಹೆಚ್ಚಾದಂಥ ಮಾಹಿತಿ ನಿಮ್ಮ ಮೂಲಕ ಸಮಾಜಕ್ಕೆ, ಕ್ರೈಸ್ತ ಸಮಾಜಕ್ಕೆ ತಿಳಿಯಬೇಕಾಗಿದೆ. ಖಂಡಿತ. ಮುಖ್ಯವಾಗಿ ಕರ್ನಾಟಕದಲ್ಲಿರುವಂಥ ಕ್ರೈಸ್ತರಿಗೆ ಅನೇಕ ಸಂಗತಿಗಳು, ಅನೇಕ ಮಾಹಿತಿ ತಿಳಿದಿಲ್ಲ. ಹೌದು, ಗೊತ್ತು ಎಂಬುದಾಗಿ ಅಂದುಕೊಂಡಿದ್ದೇವೆ ವಿನಃ ಗೊತ್ತಿಲ್ಲದೇ ಇರುವಂಥ ಸಂಗತಿಗಳನ್ನೇ ಬಹಳ ಇದೆ. ಹೌದು. ಸೊ ಆ ವಿಷಯಗಳಲ್ಲಿ ನೀವು ನಮ್ಮನ್ನು ಮುಂದಕ್ಕೆ ನಡೆಸಬೇಕು, ತಿಳಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ, ಖಂಡಿತ ಇನ್ನೂ ಹೆಚ್ಚಾದಂಥ ಜ್ಞಾನ ದೇವರು ನಿಮಗೂ ನಿಮ್ಮ ಸೇವೆಗೂ ದಯಪಾಲಿಸಿ ಇನ್ನೂ ಹೆಚ್ಚಾಗಿ ದೇವರು ನಿಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ ಅಂಕಲ್. ಖಂಡಿತ. ಕೇಳಿದೆವಲ್ಲ ವೀಕ್ಷಕರೇ, ದೇವರ ಪ್ರೀತಿ ಬಹಳ ದೊಡ್ಡದು. ಆ ದೊಡ್ಡದಾದಂಥ ದೇವರ ಪ್ರೀತಿ ನಾವು ಈ ಭೂಮಿಯ ಮೇಲೆ ಕ್ರಿಯೆಗಳಿಂದ ತೋರಿಸಬೇಕು. ಕ್ರಿಯೆಗಳಂತಂದರೆ ಹೇಗೆ ಅಂತಂದರೆ, ದೇವರು ನಮಗೆ ಕೊಟ್ಟಂಥ ಈ ಮಹಾಪ್ರೀತಿಯನ್ನು ಸಮಾಜಕ್ಕೆ ನಾವು ಕ್ರೈಸ್ತರೆಂಬುದಾಗಿ ಪ್ರಕಟಿಸುವಂಥದ್ದೇ ಕ್ರಿಯೆಗಳು. ನಾವು ಸಮಾಜಕ್ಕೆ ಕ್ರೈಸ್ತರೆಂದು ತೋರಿಸಿಕೊಳ್ಳುವಂಥದ್ದೇ ಕ್ರಿಯೆಗಳು. ಅಂತಹ ಕ್ರಿಯೆಗಳುಳ್ಳವರಾಗಿ ದೇವರನ್ನು ಮೆಚ್ಚಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡೋಣ. ರಹಸ್ಯವಾಗಿ ಭಕ್ತಿಯನ್ನು ಮಾಡೋದಕ್ಕಿಂತ ಬಹಿರಂಗವಾಗಿ ಭಕ್ತಿಯನ್ನು ಮಾಡೋಣ. ದೇವರಿಗೋಸ್ಕರ ಬದುಕೋಣ. ಹೇಗಾದರೆ ಪೌಲನು ಹೇಳುತ್ತಾನಲ್ಲ, ನಾನು ಬದುಕುವುದಾದರೆ ಕ್ರಿಸ್ತನು, ಸಾವಾದರೆ ನನಗೆ ಲಾಭ ಎಂಬುದಾಗಿ. ಹಾಗೆ ಬದುಕಿ ದೇವರ ನಾಮದ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸಿ ಈ ಲೋಕಯಾತ್ರೆಯನ್ನು ಮುಗಿಸೋಣ. ಇಂಥ ಒಳ್ಳೆಯ ಸಂಗತಿಗಳನ್ನು ತಿಳಿಸಿದಂಥ ದೈವ ಸೇವಕರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಅವರ ಸೇವೆಗೋಸ್ಕರ ಪ್ರಾರ್ಥಿಸೋಣ. ಈ ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂತೆ ಕಾರ್ಯಕ್ರಮದ ನಿಮಿತ್ತವಾಗಿಯೂ ಸಹ ನೀವು ಪ್ರಾರ್ಥಿಸಿ. ಇನ್ನು ಅನೇಕ ಸಂಗತಿಗಳು ದೇವರ ಆತ್ಮನ ಮೂಲಕವಾಗಿ ದೇವರು ಬೋಧಿಸುವಂತೆ, ದೇವರು ತಾನೇ ನಮ್ಮೆಲ್ಲರನ್ನು ಬಲಪಡಿಸುವಂತೆ ಎಲ್ಲ ವಿಷಯಗಳ ನಿಮಿತ್ತ ಪ್ರಾರ್ಥಿಸಿ ಬಲ ಹೊಂದಿ ಅನೇಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೂ ಇರುವಂಥ ಸಂದೇಹಗಳನ್ನು ದಯವಿಟ್ಟು ಕೆಳಗೆ ಕಾಣಿಸುತ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನಿಮ್ಮ ವಾಟ್ಸಪ್ ಮೂಲಕವಾಗಿ ಕಳುಹಿಸಿಕೊಡಿ. ನಿಮ್ಮ ಸಂದೇಹಗಳನ್ನು ಕೂಡ ಈ ವೇದಿಕೆಯ ಮೂಲಕವಾಗಿ ಚರ್ಚಿಸಿಕೊಳ್ಳುವಂಥ ಒಳ್ಳೆಯ ಅವಕಾಶ ದೇವರ ದಯಪಾಲಿಸ್ತಾರೆ. ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮನ ನಾವು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮದಿರುವಂಥ ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಓಕೆ, ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಸಮಾಜದಲ್ಲಿ ಅನೇಕ ಜಾತಿ, ಕುಲ, ಮತ ಅಂತೇಳಿ ಒಂದು ರೀತಿಯಲ್ಲಿ ಗೊಂದಲದಲ್ಲಿ ಇದೆ ತಂದೆ. ಎಲ್ಲರಿಗೂ ಒಳ್ಳೆಯ ಮಾಹಿತಿಯನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಕೆಲವು ಮಾತುಗಳನ್ನು ಮಾತನಾಡಿದ್ದೀವಿ. ಅದಕ್ಕೆ ನೀವು ಪ್ರತಿ ವಿಷಯದಲ್ಲಿ ಸಹಾಯ ಮಾಡಿ ನಡೆಸಿದ್ದೀರ ತಂದೆ, ನಿಮಗೆ ಸ್ತೋತ್ರಗಳು. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ ತಂದೆ. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ಎಲ್ಲರಿಗೂ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗನು ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ಅವರನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ತಂದೆ. ಆ ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.